ನಾ 10 ಪೈಸೆ ಚಹಾ ಚಾಲು ಮಾಡಿದಾಗ ರೀ ಚಹಾ ಸೋಸೋದು ನಾನು ರೀ ಮಾಲ್ ಮಾಡ್ಕೊಳ್ದು ನಾನು ರೀ ಕಬ್ಬಸ್ ತೊಗೊಳ್ದು ನಾನು ಗಿರೆಕ್ ಕೊಡ್ದು ನಾನು ರೊಕ್ಕ ತೊಗೊಳ್ದು ನಾನು ಎಲ್ಲ ಕಸ ಮುಸುರಿ ತೊಳ್ಕೊಳ್ದು ಒಬ್ಬನೇ ರೀ. ಮೊದಲು ನಾ 3 ರಿಂದ 4-5 ವರ್ಷ ಒಬ್ಬನೇ ಮಾಡ್ಕೊಂಡೇನೆ ರೀ. ಬಾಗಲಕೋಟೆಯಾಗ ರೀ ರೈಲ್ವೆ ಸ್ಟೇಷನ್ ರೀ, ಬಸ್ ಸ್ಟ್ಯಾಂಡ್ ರೀ, ಮಾರ್ಕೆಟ್ ರೀ, ಮುಂಜಾನೆ 6-6:30ಗೆ ಕೆಲಸ ಹುಡ್ಕ್ಯಾಡಕ್ಕೆ ಚಾಲೂ ಮಾಡಿದವ ಮುಂಜಾನೆ 9-10 ಮಟ್ಟ ಹುಡ್ಕ್ಯಾಡೀನಿ ರೀ. ಚಾದ ಅಂಗಡಿಯಾಗ ಕೆಲಸ ರೀ, ಒಂದು ಕಡೆ ಕೆಲಸ ಇಲ್ಲ. ಯಾವಾಗ ರೀ ನಾನು 12ನೇ ವರ್ಷಕ್ಕೆ, ಈ 13ನೇ ವಯಸ್ಸಿನ ಮಟ್ಟ ಐತೆ ತಪ್ಪ ಇದು ಸರಿ ತಮ್ಮ ಇದು ಹಿಂಗೆ ನಡಿಲೇ ಇದು ಹಿಂಗೆ ಆತು ನನಗೆ ಜೀವನದೊಳಗೆ ಯಾರು ಹೇಳಿಲ್ಲ ರೀ. ನಿಜವಾಗ್ಲೂ ಹೇಳಿದಂದ್ರೆ ಮೊದಲೇದು ಸಿನಿಮಾ ಬಂಗಾರದ ಮನುಷ್ಯ ರೀ. ಬಂಗಾರದ ಮನುಷ್ಯ ಸಿನಿಮಾ ನೋಡಿ 2 ದಿವಸ ನಿದ್ದೆ ಮಾಡಿಲ್ರಿ. ನಾ ಆ ಸಿನಿಮಾ ನೋಡಿದ ಮ್ಯಾಗ ನನಗೆ ಜೀವನದೊಳಗೆ ಬದುಕಬೇಕು ಹೆಂಗೆ. ಮತ್ತು ಅದ್ರೊಳಗೆ ಒಂದು ಹೇಳಿದಲ್ರಿ ಅವ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ಅನುಭವ ಸತ್ಯ, ನೆನಪಿಡಬೇಕು ದಿನನಿತ್ಯ, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲ್ಲಿ ಬರುವುದು ಬೆಳಕು. ಇದು ಒಂದು ನುಡಿರಿ ನನ್ನ ಜೀವನನ ಬದಲ. ಆದ್ರೆ ಅವತ್ತಿನ ದಿವಸ ಅವ್ರ ಮನೆ ಮುಂದೆ ಗಣಪತಿ ಮುಂದೆ ನಿತ್ತ, ಅವ್ರ ಮನೆ ಮುಂದೆ ಗಣಪತಿ ಮುಂದೆ ನಿತ್ತ ಏನಾದರೂ ಭಗವಂತ ನೋಡ್ತಿದ್ದಂದ್ರೆ ನನ್ನ ಆಯುಷ್ದೊಳಗಿಂದ 1 ವರ್ಷ 2 ವರ್ಷ ಭಗವಂತ ರಾಜ್ಕುಮಾರ್ ಕೊಡ್ಲೆತ್ತ ನಾ ಬೇಡ್ಕೊಂತಿದ್ದೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನೀರ ಗಿಡದ ಅಚ್ಚಗಡೆ ಇತ್ತು ಸರ್ 519 ಅಂದ್ರೆ ಅಲ್ಲೆಲ್ಲ ನಿಂತಿತ್ತು. ಈಗ ಇಳ್ಕೋತ ಬತ್ರಿ ಇದು ಹಿಂಗೆ ಇಳ್ಕೋತ ಹೋಗಿಬಿಡ್ತೈತ್ರಿ. ಕಿನಾಲ್ ಅದು ಚಾಲೂ ಇರ್ತಾವ್ರೆ ಮತ್ತು ದೊಡ್ಡ ಹೊಳಿ ರೀ, ಕಂಡಾಪಟ್ಟಿ ಪೈಪ್ಲೈನ್ಗಳು ಕಿನಾಲ್ಗಳು. ಹಿಂಗಾಗಿ ನೀರು ಕಮ್ಮಿ ಹಾಕೋತನ ಹೊಳಿ ಕುಲ್ಲ ಆಗ್ತೈತಿ. ಈಗ ಫಸ್ಟ್ ಬಂದಾಗ ಲಾಸ್ಟ್ 519 ಅಂದ್ರಿ ಈ ಗಿಡ ದಾಟಿರ್ತೈತ್ರಿ ನೀರು ಹಿಂಗ ಕರೆಕ್ಟ್ ಇಲ್ಲಿಗೆ ಬರ್ತೈತ್ರಿ. ಈಗ ಇದು ಮುಳುಗಡೆ ಆಗಿಲ್ರಿ. ಇದು ಇನ್ನು ಇದಕ್ಕೆ ಪೇಮೆಂಟ್ ಕೊಡ್ಬೇಕ್ರಿ ಅವರು. ಈಗ ಏನೇ ಇತ್ತ ಮ್ಯಾಕ್ ಕಬ್ಬು ಕಾಣ್ತಾವಲ್ರಿ ಸರ್, ಇವು 524ಕ್ಕೆ ಮುಳುಗಡೆ ಆಗು ಭೂಮಿ ರೀ. ಇನ್ನು ಹಿಂಗೆ ನಮ್ಮ ಭೂಮಿ ಇನ್ನಿಷ್ಟು ಉಳ್ದಾವ್ರಿ ಇಲ್ಲಿ. ಇದು ಹಚ್ಕಬ್ಬರಿ. ಹಚ್ಕಬ್ಬ? ಹ್ಞೂ ರೀ. ಅಂದ್ರೆ ಇದೇ ಸಲ ಈಗ ಮೊನ್ನೆ ಹಚ್ಚಿದ್ರಿ ಇದು. ಹ್ಞೂ ರೀ. ಎಲ್ಲಿಂದ ತರ್ತೀರಿ ಒಂದು ಸಸಿ? ಇಲ್ರಿ ಇಲ್ಲೇ ಮಾಡ್ತಾರ್ರಿ. ಈಗ ರೀ ಏನಾಗ್ತೈತ್ರಿ, ಈಗ ಹಚ್ಕಬ್ಬ ಹಚ್ಚಿರ್ತೇವಲ್ರಿ, ಹಚ್ಕಬ್ಬ ಹಚ್ಚಿದ್ದ ಇದನ್ನ ಕಡಿಯೋದ್ರಿ ಇಷ್ಟಿಟ್ಟ ಗಣಿಕೆ ಮಾಡೋದ್ರಿ. ತೋರಿಸ್ತಾನ ಬರ್ರಿ. ಈಗ ನಮ್ಮ ಹೊಲ್ದಾಗ ಹಚ್ಕಬ್ಬ ಐತ್ರಿ, ಅದನ್ನ ಬೀಜಕ್ಕತ್ತೇಳಿ ಫಸ್ಟ್ನೇ ಕುಳಿಯದ್ದ ತೊಗೊಂಡ್ರಿ ಹಿಂಗ ಹತ್ತೈತ್ರಿ. ಇದ್ರ ಮಣ್ಣಾಗ ಸಾಲ್ ಮಾಡ್ರಿ ಗಣಿಕೆ ಹಿಂಗ್ ಮಾಡಿ ಹಿಂಗ ಕಾಲಿ ತುಳಿತೇವ್ರಿ. ಇದನ್ನ ತುಳಿದುಕೊಳ್ಳಿ ಹಿಂಗ ಹೇಳ್ತೈತ್ರಿ. ಇದು 1 ತಿಂಗಳದಾಗ ರೀ. ಈಗ ಜಮ್ಕಂಡ್ ಇತ್ತಾಗ ಹೋದ್ರೆ 27 ಆಗ್ತೈತ್ರಿ, ಇತ್ತಾಗ 20 ರೀ. ಬರ್ರಿ ಈಗಿದೆ ನನ್ನ ಹೊಲ ರೀ. ಮ್ಯಾಗ ಹಚ್ಚೋದೈತ್ರಿ, ಮುಂದೆ ಇಲ್ಲೊಂದು ಐತ್ರಿ ಪಟ್ಟಿ. ಸರ್ ಇದು ಒಂದು 4 ಎಕರೆ 10 ಗುಂಟೆ ಐತಿ ಸರ್. ಈ ಕಲ್ಲು ಹಿಡ್ಕೊಂಡ್ರಿ ಇಲ್ಲೊಂದು ಕಲ್ಲು ಐತಿ ಸರ್, ಈಚ ಕಡೆ ಕಲ್ಲು ಐತ್ರಿ ಇಲ್ಲಿ. ಅದು ಮ್ಯಾಗ ದಾರ್ರಿ ಪೂರ ಇತ್ತಾಗ ಹೊಳಿ ಮುಣುಗ್ತೈತ್ರಿ ಅಲ್ಲಿ ಮಟ್ಟ ರೀ. ಇತ್ತಾಗಿಂದ ಇದು ಹಚ್ಕಬ್ರಿ. ಇದು ಈಗ ಸದಾ ಫ್ಯಾಕ್ಟ್ರಿ ಹೋಗಿ ಕಬ್ರಿ ಇದು ರೆಡಿ ಐತೆ ಫ್ಯಾಕ್ಟ್ರಿ. ಹ್ಞೂ ಈಗ ಹೋಗುದೈತ್ರಿ. ಇತ್ತಾಗ ತೆಳಗ್ ಹೊಂಟೈತ್ರಿ. ಈಗ ಆಗ ಇಲ್ಲಿ ರೀ ತೆಳಗಿನ ಕಟ್ಟಿ ಹೊಂಟೈತ್ರಿ ಕಬ್ಬನ ಅಂದ್ರಿ. ಈ ಕಂಬ ಹಿಡ್ಕೊಂಡ್ ಇಟ್ರಿ ಅಲ್ಲೊಂದು ಪಟ್ಟಿ ಐತ್ರಿ ನಂದು. ಇದಟ್ ಮ್ಯಾಗಿಂದ ದಿನ ಕಬ್ಬು ಹಚ್ಚೋದೈತ್ರಿ. ಇದು ಒಣ ನೆಲ ಐತ್ರಿ. ಇವ್ ಹೊಳಿಯಿಂದ ಪೈಪ್ಲೈನ್ ಅದಾವ್ರಿ. ನಾನು ಟ್ರ್ಯಾಕ್ಟರ್ನ ಹೇಗೆ ಕಳಿಸ್ಬಿಡ್ತೀವಿ? ಯಾ ರಾಜಾಕ ಹೋಗಿ ಬರು. ಹ್ಞೂ ರೀ. ಹಿಂಗ ಈಗ ನಂದಿ ಶುಗರ್ ಫ್ಯಾಕ್ಟ್ರಿ ಹೋಗ್ತೈತ್ರಿ. ಇದು ಕಬ್ರಿ ನಂದಿ ಶುಗರ್ ಫ್ಯಾಕ್ಟ್ರಿ ರೀ ಇಲ್ಲೇ ಐತ್ರಿ. ಒಂದಿಷ್ಟು ಇಲ್ಲಿ ಪ್ರಭುಲಿಂಗೇಶ್ವರ ಹೋಗ್ತಾವ್ರಿ. ಈಗ ಒಬ್ಬೊಬ್ರು ಕಬ್ಬು ಹಚ್ಚವ್ರಿ. ಇದನ್ನ ಏನ್ ಮಾಡ್ತಾರಿ, ಇದ್ರ ಫಸ್ಟ್ ಕುಳಿಯದ ತಗೊಂಡ್ರಿ ಇದ್ರೊಳಗೆ ಸದಾ ಹಸ್ತನ್ರಿ. ಸದಾ ಇನ್ನೊಂದು ವಾರದಾಗ ರೀ ಇದಿತ್ತ ಮ್ಯಾಗಿನ ಕಟ್ ಉಳ್ದೈತ್ರಿ ಹಸ್ತನ್ರಿ. ಇಲ್ಲೊಂದು 4 ಎಕರೆ 10 ಗುಂಟೆ ಐತ್ರಿ. ಇಲ್ಲೊಂದು 3 ಎಕರೆ ಚಿಲ್ಲರ್ ಐತ್ರಿ. ಈಗ ಮುಣುಗ್ಲಾರ್ದ್ರಿ. ಇದು ಮುಣುಗುದು ಆಚೆ ಒಂದ್ ಐತ್ರಿ, ಅಲ್ಲೊಂದು 6 ಎಕರೆ ಐತ್ರಿ, ಅಲ್ಲೊಂದು 5 ಎಕರೆ ಮುಣಿಗೈತ್ರಿ. ಇದು ನಿಮ್ಮ ಪಿತ್ರಾರ್ಜಿತಾನೆ? ಇಲ್ರಿ, ಏನ್ ನಮ್ಗೆ ನಮ್ಮಪ್ಪ 2 ಕೂರಿ ಹೊಲ ಬಂದಿತ್ರಿ ಪಾಲಿಗೆ ಮಾರ್ಯಾನ್ರಿ ಅವೆಲ್ಲ. ಅವಾಗ ರೀ ನನಗೊಂದು ಗುಂಟೆ ಹೊಲ ಇದ್ದಿದ್ದಿಲ್ರಿ. 1 ಗುಂಟೆ ಹೊಲ ಇದ್ದಿದ್ದಿಲ್ರಿ. ಎಲ್ಲ ಈಗ ನನ್ನ ಕೈ ಮ್ಯಾಗ ಮಾಡ್ಕೊಂಡಿದ್ರಿ. ಇದು ನೀವು ದುಡ್ದು ಮಾಡಿದ್ದು? ಹೌದ್ರಿ. ಹೋಟೆಲ್ನಾಗ? ಹೌದ್ರಿ. ಎಷ್ಟು ಎಕರೆ ಮಾಡ್ರಿ? ಈ ಟೋಟಲ್ 21 ಎಕರೆ ಹೊಲ ರೀ. 21 ಎಕರೆದಾಗ ನನಗೆ ರೀ
ಅದೊಂದು 5 ಎಕರೆ 6 ಎಕರೆ 6 ಎಕರೆಗೆ ಒಂದಿಟ ಕಡಿಮೆ ಐತ್ರಿ. 10 ಎಕರೆ ಚಿಲ್ಲರ್ ನನಗೆ ದುಡ್ಡು ಬಂದೈತಿ 96-98 ರೀ. ಇನ್ನಿದು 8 ಎಕರೆ 22 ಗುಂಟೆ ಉಳ್ದೈತ್ರಿ. ಇದು ಯಾವಾಗ ಹಿಡಿದಿದ್ದು ಹಂಗಾರ ಹೊಲ ನೀವು ಇದನ್ನ? ಅಟಾಟ ತೊಗೊಂಡಿದ್ರಿ. ಇದು ಏಳ್ಯಾ ಬಾ ಇಲ್ಲಿ. ಈಗ ಇವ್ರದೊಂದು ನಿಮ್ದು ಎಷ್ಟು 3 ಎಕರೆ 10 ಗುಂಟೆ ಅಲ್ಲ. ಬಾ ಇಲ್ಲಿ ಬಾ. ಈ ನಮ್ಮ ಹಳೆಯಾರಿ ಇವು ನಮ್ಮ ಇರಾನ್ದವ್ರಿಗೆ ಪೂಜೆ ಮಾಡ್ತಾನ್ರಿ. ಬಾ ಇಲ್ಲ ಬಾರು ಇಲ್ಲಿ ಬಾರು ಮಾಡ್ಲಿ ಬಾ. ಬರ್ರಿ ಬರ್ರಿ. ಇವ್ರದೊಂದು ಈಗ ತೊಗೊಂಡು ಎಷ್ಟು ವರ್ಷ ಆತ? ಒಂದು 8 ವರ್ಷ ಆತ. ಒಂದು 8 ವರ್ಷ ಆತ್ರಿ. ಈ ಪಟ್ಟಿ ಉಳ್ದರಿ. ಇಲ್ಲೊಂದು ಪಟ್ಟಿ ಐತಿ 3 ಎಕರೆ 10 ಗುಂಟೆ ತೊಗೊಂಡ್ರಿ. ಅದಕ್ಕೆ ಮೊದಲು ನಮ್ಮ ಕಾಕಂದು ಒಂದಷ್ಟು ತೊಗೊಂಡಿದ್ದೀನಿ, ಒಂದು 4 ಎಕರೆ ಚಿಲ್ಲರಿ 10 ಗುಂಟೆ. ಮುಂದೆ ಮೊನ್ನೆ ಅವ್ರ ಇವ್ರದ್ದು ನಮ್ಮ ರಾಚೋದೊಡೊಂದು ಒಂದು ತೊಗೊಂಡಿಲ್ಲ, ಅಲ್ಲಿ ಒಂದು ಐತಿ. ನಮಸ್ಕಾರ ರೀ. ನಮಸ್ಕಾರ ಶೆಟ್ರಿ. ಅವ್ರದಾಡ್ ತೊಗೊಂಡು ಮತ್ತು ಮೊದಲು ಅಲ್ಲಿ ನಮ್ಮ ಅತ್ತಿಗಳು ಒಂದಿಷ್ಟು 5 ಎಕರೆ ತೊಗೊಂಡಿದ್ದೀನಿ ರೀ. ಒಂದು 6 ಎಕರೆ ಬಾಪ ಬಾ ಚರ್ಮಲ್ ಬಾ ಬಾ ಹ್ಞೂಪ್ಪ ಅಡೆ ಕೆಲಸ ಬಾ ಚರ್ಮಲ್ ಆಚೆ ಇವನು ಗೆಳೆಯಾರಿ ಚರ್ಮಲ್ ಅಂತ ಹೇಳಿ. ಹಿಂಗಾಗಿ ಅಟ ಹೊಲ ತೊಗೊಂಡ್ರಿ. ಒಟ್ಟೆ ಎಲ್ಲ ಕೂಡ ಒಂದು 21 ಎಕರೆ ಹೊಲ ಮಾಡೀನಿ ರೀ. ಅಲ್ಲ ಯಾವ ಇಸ್ವ್ಯಾಗ ತೊಗೊಂಡ್ರಿ ಇದನ್ನ ಅಂತ? ಫಸ್ಟ್ 5 ಎಕರೆ ಅಲ್ಲಿ ತೊಗೊಂಡ್ರಿ 1 ಲಕ್ಷ ಕೊಟ್ರಿ. ಎಕರೆ ಇಲ್ಲೇ ಐತ್ರಿ. ಎಕರೆಗೆ 20 ರಂಗ್ರಿ. ಆಮ್ಯಾಗ ಅಲ್ಲೊಂದು 6 ಎಕರೆ ತೊಗೊಂಡ್ರಿ ಅದನ್ನ. ಆಮ್ಯಾಗ ಇವು ಅಟ್ಟ ಇಲ್ಲಿ ಇವು ಎಕರೆಗೆ ಹಂಗೆ 8 ರಂಗ್ ತೊಗೊಂಡಿಲ್ಲ 8 ಎಕರೆಗೆ 8 ಲಕ್ಷದಂಗೆ ಇವ್ರದಾಟ್ ತೊಗೊಂಡ್ರಿ. ಮುಂದೆ ನಮ್ಮ ದೊಡ್ಡೊಂದೊಂದು ಅಲ್ಲಿ 3 ಲಕ್ಷದಂಗೆ ಎಕರೆ ತೊಗೊಂಡಿದ್ದೀನಿ ರೀ. ಮತ್ತು ನಮ್ಮ ಕಾಕಂದೊಂದು ಅವಾಗ 98 ರೀ 2 ಲಕ್ಷದಂಗೆ ತೊಗೊಂಡ್ರಿ. ಹಿಂಗೆ ಅಷ್ಟ ತೊಗೋತ ಈಗ ನೋಡಕ್ ಹೊಂಟೇವಲ್ಲ ಹೋಟೆಲ್, ಆ ಹೋಟೆಲ್ನಾಗ ದುಡ್ದು ಮಾಡಿ? ಹಾಂ ದುಡ್ದು ಮಾಡಿದ್ರಿ. ಅದ ಒಂದು ಹೋಟೆಲ್ ನಂದೇನೈತ್ರಿ, ಏನೂ ಇಲ್ರಿ. ಅದು ನನ್ನ ಗೆಳೆಯ ಚನ್ನಬಸಯ್ಯನ ಅವ ತೋರಿಸ್ತು ನಿಮಗೆ. ಆವ 1000 ರೂಪಾಯಿ ಕೊಟ್ಟ ಮ್ಯಾಗ ಅದ ಉದ್ಯೋಗದಾಗ ನಾ ಚಾಲೂ ಮಾಡಿದ್ರಿ. 10 ಪೈಸೆ ಚಾ ಚಾಲೂ ಮಾಡಿದ. ಕನಸು ನನಸು ಏನು ಕೇಳಕತ್ತೀನಿ ಅಂತ ಭಗವಂತ. ಇದೊಂದ್ರಿ ಇನ್ನೂ ಒಂದು ಇಲ್ಲೊಂದು ಪಟ್ಟಿ ಐತ್ರಿ, ತೋರಿಸ್ತೇನೆ ರೀ. ಹ್ಞೂ ರೀ, ಎಲ್ಲೇ ಐತ್ರಿ ಬಂದ ಹಳೆ 11 ತೋರ್ಸೋದನ್ನ ಈಚೆ ಕಡೆ ಪಟ್ಟಿ. ಇದು ಮೇನ್ ರೋಡಿಗೆ ಐತ್ರಿ. ಮುಳುಗಡೆ ಇಲ್ಲಂದ್ರೆ ನಾ ರೀ ದೊಡ್ಡ ಪ್ರಮಾಣ ಕಲ್ಯಾಣ ಮಂಟಪ ಕಟ್ಬೇಕಂತ ಮಾಡಿದ್ದೀನಿ ರೀ. ಕೇಳ್ರಿ ಆಚೆ ಕಡೆ ಇಲ್ಲಿ ಹೋಗೋಣನ್ರಿ ಹೊಳೆದಂಡಿಗ್ರಿ. ಬರ್ರಿ ಬರ್ರಿ ಬರ್ರಿ. ಹಾಂ ಅದ ಇಲ್ಲೇ ಐತ್ರಿ ಹೊಳೆದಂಡಿಗ್ರಿ. ಬರ್ರಿ ಹಂಗಾಗುತ್ತೆ. ಇದಾರಿ ಇದಾನ ಇಲ್ಲಿ ಬರ್ರಿ. ಅಂದ್ರೆ ನಿಮಗೆ ಈ ನೀರ್ ಹೆಂಗ್ ಮುಣಿಗೈತಿ ಈಗ ಕಾಣು ನೀರ್ ಅದ ನಮ್ ಇದ್ರೊಳಗ್ರಿ. ನಂದು ಈಗ 4 ಎಕರೆ 10 ಗುಂಟೆ ಹೊಲ ರೀ. ಇದೆ 4 ಎಕರೆ 10 ಗುಂಟೆದಾಗ 27-28 ಗುಂಟೆದ್ ರೊಕ್ಕ ಬಂದಾವ್ರಿ. ಹಿಂಗ ಒಂದಿಷ್ಟು ಇಟ್ಟಿಟ್ಟು ಮುಣಿಗಿದ್ದು ಅದಾವ್ರಿ ಇದ್ರೊಳಗ್ರಿ. ಅಲ್ಲಿ ನೀರು ಐತ್ರಿ. ಹೊಲಗಳು ಸೀಮೆ ಅಲ್ಲಿ ಮಟ್ಟ ಅದಾವ್ರಿ. ಉದ್ರಿ ಪಟ್ರಿ ಇಲ್ಲಿ ಐತಿ. ಹೋಗಿ ಬರ್ನೋಣ್ರಿ. ಬರ್ರಿ ನಡಿ ನಿಮ್ಮ ಮುಂದೆ ನಡಿ ಹೇಳೆ ಬರ್ರಿ. ಈಗ ಪೂರಾ ನೀರಣ್ಣ ನಿಮಗ್ರಿ ಇಲ್ಲಿ ಹರಿನಾರಿ. ಈ ಕಬ್ಬು ಕಾಣೋದು ನಂದರಿ. ಈಗ ಈ ಕಬ್ಬು ನಂದರಿ. ಮತ್ತೆ ಇದು ರೋಡ್ ಈಚೆ ಕಡೆ ಬರ್ತೈತ್ರಿ. ನಮಸ್ಕಾರ ಗೌಡ್ರ. ಇದು ಈ ಕಬ್ಬು ರೋಡ್ಗೆ ಹಚ್ಚೈತಲ್ರಿ, ಈಗ ನಂದರಿ ಇದು. ಓಕೆ. ಈಗ ನಿತ್ ಕಬ್ಬು ನಂದರಿ ಇದು. ಈಗ ಫ್ಯಾಕ್ಟ್ರಿಗೆ ಹೋಗೋದೈತ್ರಿ. ಇನ್ನ ಇದು ಹಿಂಗೆ ಕ್ರಾಸಿನ ಮ್ಯಾಗ ಬರ್ತೈತ್ರಿ. ಇದು ಇಲ್ಲೇ ಅವಾಗ ಆಗ್ಬಿಡುತ್ತ ನಿಮ್ಗೆ? ಪೇಮೆಂಟ್ 15 ದಿನದಾಗ ರೀ. ಕಬ್ಬು ಹೋದು 15 ದಿನದಾಗ ರೀ. ಕಬ್ಬು ಹೋದು 15 ದಿನದಾಗ ರೀ. ನೋಡ್ರಿ ಇಲ್ಲಿ ರೋಡ್ ಮೇಲೆ ಈಗ ಕಬ್ಬು ಕಡಿಯತ್ತಾರಲ್ಲ ಅಲ್ಲಿ ಏನಾರ. ಈಗ ನಮ್ದ ಇದು ಕಬ್ಬು ಕಡಿದು ಅದು ಲಡ್ಡುಂದ್ರಿ ನಿಮ್ದು ಆಗೈತೆ ಇದು. ಈಗ ಇದು ಪಟ್ ಮ್ಯಾಗಿಂದ ನಂದಾರಿ. ಇದು ಈಗ ತೆಳಗಿನಿದ್ದ ಕಡ್ಕೊತ ಬಂದಾರ್ರಿ. ಈಗ ನಮ್ಮ ಹೊಲಗಳ್ರಿ ಪೂರ ಅಲ್ಲಿ ತೆಳಗ ಐತ್ರಿ. ಇದು ಅಷ್ಟು ಹೊಳಿ ಮುಣಿಗ್ಯಾವ್ರಿ ತೆಳಗ ದಂಡಿಗ್ರಿ. ಇದು ನದಿನ ರೀ, ಕೃಷ್ಣಾ ನದಿನ ರೀ. ಅದ್ರ ಒತ್ರಿ ಮತ್ತೆ ಹೊಳಿ ಅಲ್ಲ ಇದು ಒತ್ರಿ. ಮುಂದೆ ಕೃಷ್ಣಾ ನದಿ ಇಲ್ಲಿ ಮುಂದೆ ಐತ್ರಿ. ಇಲ್ಲಿ ಐತ್ರಿ ಮುಂದೆ ಐತ್ರಿ. ನಾವು ಊರಾಗ ಏನ್ ಹೋಗ್ತೇವಲ್ಲ ಕೃಷ್ಣಾ ನದಿ ಅಲ್ಲಿ ಬರ್ತೈತಿ. ಮಟ್ಟ ನೀರ್ ಬಂದ್ಬಿಟ್ಟೈತಿ. ಹಾ ಬರ್ತೈತ್ರಿ. ತೆಳಗಿನ ಚಿಲ್ಲರ್ ಪೀಕ್ ಮಾಡ್ತೇನ್ರಿ. ಇತ್ತ ಮ್ಯಾಗಿನ ಕಬ್ಬ ಹಸ್ತೇನ್ರಿ. ಇಲ್ಲಿ 2 ಪಟ್ಟಿ ಎಲ್ಲ ಮುದ್ಕ ನಾನು. ಈಗ ಬೇನ್ ಗಿಡದೊಂದು ನಮ್ದ ಅದು ಕಬ್ಬ. ಈಗ ನಿತ್ಯದ ಕಬ್ಬು ನಮ್ದನ ಆಚೆ ಕಡೆ ಹೋಗೈತೆ. ಹಾ ಇತ್ತ ಮ್ಯಾಗಿಂದ ಐತ್ರಿ. ಈಗ ನಂದು ಎಲ್ಲ ಕೂಡ ಒಂದು 11 ಎಕರೆ ಕಬ್ಬು ಐತ್ರಿ. ನಮಸ್ಕಾರ ರೀ. ನಮಸ್ಕಾರ. ಆರಾಮಲ್ಲ ಸಾಹೇಬ್ರೆ? ಹ್ಞೂ ರೀ.
ಹಿಂಗಾಗಿ ಈಗ ಈ ಕೃಷ್ಣಾ ನದಿಯಿಂದ ಮುಳುಗಡೆ ಆಗಿದ್ದು ರೀ ಇಷ್ಟು ಮುಳುಗೆ ಈಗ ನನಗೆ ಮ್ಯಾಗಿಂದ ರೊಕ್ಕ ಕೊಡ್ಬೇಕಲ್ರಿ ಈಗ 524 ಆತಂದ್ರೆ ಇದ್ರಿ ಇದ್ರೊಳಗೆ 15ರಿಂದ 18 ಫೂಟ್ ನೀರು ಬರ್ತೈತ್ರಿ ಅವಾಗ ನನ್ನ ಭೂಮಿಯಲ್ಲಿ ಉಳಿತೈತ್ರಿ ಊರಲ್ಲಿ ಉಳಿತೈತ್ರಿ ಈಗ ಇವೆಲ್ಲ ಮುಳುಗೋಗುತ್ತೆ ಎಲ್ಲ ಮುಳುಗ್ತಾವ್ರಿ ಮನೆ ಫುಲ್ ಹೊಳಿ ಬಂದೈತಲ್ರಿ ಅದು ರೋಡಿನ ಮಟ್ಟ ಈಗೇನು ನಾವು ಹಳ್ಳಿದೇವಲ್ರಿ ಆ ಮೂಲಿಗೆ ಬಂದಿತ್ತು ನೀರು ರೀ ನಮಸ್ಕಾರ ಆರಾಮಲ್ರಿ ಆರಾಮ್ ರೀ ಓಕೆ ಕಡ್ಯಾಕೈತಾರ ಕಬ್ಬು ಅಲ್ಲಿಂದ ಸ್ವಲ್ಪ ಮಾಡೋಣ ಬರ್ರಿ ಪೂರಾ ನಿಮಗೆ ಹೊಳಿನ ಇದೇ ನಿಂತೇವಲ್ರಿ ನೀರು ಹಿಂಗೆ ಸುತ್ತ ಹೊಡೆದೈತ್ರಿ ಇದು ಗಲಗಲಿ ನಟ್ ನೋಡು ಐತ್ರಿ ಈಗ ಊರ್ರಿ ಇದು ರೌಂಡ್ ಐತ್ರಿ ನೀರಿಗೆ ನದಿ ಇದ್ರ ಮಗ್ಲ ಐತ್ರಿ ಇದು ಓಕೆ ಇದೊಂದು ಕಡ್ದಾರ್ರಿ ಅದೊಂದು ಕಡ್ದಾರ ಒಂದು ಇವತ್ತು ಹಾಕೈತಿ ನಂದು 2 ದಿವ್ಸ ಕಡ್ದು ಮತ್ತೆ ಹೊಳ್ಳಿ ಅಲ್ಲ ನನಗೆ ಒಂದು ಹೇಳ್ರಿ ಈಗ ಒಂದು ಯಾವ್ದಾರ ಬಿಸ್ನೆಸ್ ಶುರು ಮಾಡಿದ್ರೆ ಹ್ಞೂ ರೀ ಅದಕ್ಕೆ ಮತ್ತೆ ಹಾಕೋದಿರುತ್ತೆ ಒಂದೀಟ್ರ ಉಳಿತಾಯನೂ ಆಗುತ್ತೆ ಹೌದ್ರಿ ಮತ್ತೆ ಅದಕ್ಕೆ ಏನೋ ಖರ್ಚು ಬರ್ತಾವು ಹ್ಞೂ ರೀ ಹಿಂಗೆಲ್ಲ ಇರುತ್ತೆ ನೀವು ಹೆಂಗೆ ಸಂಸಾರನು ತೂಗಿಸ್ಕೊಂಡು ಹ್ಞೂ ರೀ ಅದ್ರಾಗ ಉಳಿತಾಯ ಮಾಡಿ ಹಿಂಗೆ ಆಸ್ತಿ ಮಾಡೋಕ್ಕಾಯ್ತು ಸರ್ ಮೂಲ ನಾನು ನಂದು ಎಲ್ಲಿ ವ್ಯವಸ್ಥೆ ಮಾಡಿ ಅಂದ್ರೆ ನನ್ನ ಜೀವನದೊಳಗೆ ನಮ್ಮ ತಂದೆಯವ್ರಿಗೆ ಯಾಕೆ ಮೊದಲು ಹಿಂಗೆ ಕುಡಿದು ಮಾಡಿ ಹಾಳು ಮಾಡಿದ್ರಲ್ರಿ ನಾ ಒಬ್ಬನ ದುಡಿಬೇಕು ಫಸ್ಟಿಗೆ ರೀ ನಾ 10 ಪೈಸೆ ಚಹಾ ಚಾಲು ಮಾಡಿದಾಗ ರೀ ಚಹಾ ಸೋಸೋದು ನಾನು ರೀ ಮಾಲ್ ಮಾಡ್ಕೊಳ್ದು ನಾನು ರೀ ಕಬ್ಬಸ್ ತೊಗೊಳ್ದು ನಾನು ಗಿರೆಕ್ ಕೊಡ್ದು ನಾನು ರೊಕ್ಕ ತೊಗೊಳ್ದು ನಾನು ಎಲ್ಲ ಕಸ ಮುಸುರಿ ತೊಳ್ಕೊಳ್ದು ಒಬ್ಬನ ರೀ ಮೊದಲು ನಾ 3ರಿಂದ 4-5 ವರ್ಷ ಒಬ್ಬನೇ ಮಾಡ್ಕೊಂಡೇನೆ ರೀ ಒಬ್ಬನ ರೀ ಏನು ಒಂದು ಆಳಿಲ್ಲ ನಮಸ್ಕಾರ ರೀ ಒಂದು ಹೋಳಿಲ್ರಿ ಎಲ್ಲ ಕೆಲಸ ನಾನೇ ಮಾಡ್ಕೊಂಡನ್ರಿ ಗಲಗಲೆ ಕೇಳಕತ್ತನ್ರಿ ಹಿರಿಯ ಆಮ್ಯಾಗ ನನಗೊಂದು ಸ್ವಲ್ಪ ಈ ನಾ 80 ಮಾಡಿದ್ಮ್ಯಾಗ 83ಕ್ಕೆ ನಂದು ಲಗ್ನ ಆತು ರೀ 83 ವರ್ಷದೊಳಗೆ ಲಗ್ನ ಏಟ್ ಹಾಕಿತ್ತು 10 ಪೈಸೆ ಅಂತಂದ್ರೆ ಚಾ ಅಂದ್ರೆ ವ್ಯಾಪಾರ 5 ರೂಪಾಯಿ ರೀ 6 ರೂಪಾಯಿ ರೀ ಒಂದು ದಿವ್ಸಕ್ಕೆ ಹೌದು ರೀ ಅಷ್ಟೇ ರೀ 10 ಪೈಸೆ ಚಾ ರೀ ಮತ್ತು ಮುಂದೆ ಬರ್ಬರ್ತಾ ಅದ ಒಂದು 20 ರೂಪಾಯಿ ರೀ 40 50 ರೂಪಾಯಿ ರೀ 100 ರೂಪಾಯಿ ರೀ 200 ರೂಪಾಯಿ ರೀ 300 500 1000 800 ಒಂದೊಂದೊಂದೊಂದು ಸ್ಟೆಪ್ ಮಾಡ್ಕೋತ ಮತ್ತು ಎಷ್ಟು ಪ್ರತಿಯೊಂದು ಪೈಸೆ ಲೆಕ್ಕ ಹಾಕ್ತಿದ್ದೆ ನಾನು ಆದ್ರೆ ನಾ ಒಟ್ಟು ಹಿಂಗೆ ಬಿಡಬೇಕು ಮಾಡಬೇಕು ಮುಂಜಾನೆ ನಸನ 4ಕ್ಕೆ ಎದ್ದೆ ಅಂದ್ರೆ ರಾತ್ರಿ 9 ಮಟ್ಟ ಒಬ್ಬನ ಕೆಲಸ ಮಾಡ್ಕೊಳ್ಳೋರು ಮತ್ತು ರಾತ್ರಿ ಎಲ್ಲ ಮಾಡ್ಕೊಂಡು ಮಕ್ಕೊಂದು ಮತ್ತು ನಸನ 4ಕ್ಕೆ ಎದ್ದು ಮತ್ತೆ ಕೆಲಸ ಇಲ್ಲ ಮತ್ತೊಂದು ಕಡೆ ನನಗೆ ಹಿಂಗೆ ಆಡಬೇಕು ಹೋಗಬೇಕು ಅಲ್ಲಿ ಹೋಗ್ಬೇಕು ಒಟ್ಟು ಕೇಳಬೇಡ್ರಿ ಅಷ್ಟಾಗ ಲಕ್ಷ ರೀ ಬಂದು ಗಿರಕಿ ಕಡೆ ಲಕ್ಷ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಲ್ಲ ಈಗ ಹ್ಞೂ ರೀ ಒಂದು ವಯಸ್ಸಂದ್ರೆ ಒಂದು ಸಹಜ ಗೆಳೆಯರು ಇರ್ತಾರೆ ಜೊತೆಗೆ ಆವಾಗ ಆಸೆ ಆಕಾಂಕ್ಷೆ ಬೇರೆ ಇರ್ತಾವು ಹೌದ್ರಿ ಹೌದ್ರಿ ಆಮೇಲೆ ಈಗ ಬಿಡ್ರಿ ಯಾರು ಹೇಳೋರು ಮನ್ಯಾಗ ದೊಡ್ಡವ್ರು ಇದ್ರಪ್ಪ ಅಪ್ಪಾರು ಹೇಳಿದ್ರು ಅಜ್ಜಾರು ಹೇಳಿದ್ರು ಅಂದ್ರೆ ಅದೊಂದು ಯಾರು ಇಲ್ಲ ನಿಮ್ಮದೇ ಒಂದು ಹೋರಾಟ ಅದ ಸರ್ ನಂದು ಏನಾಗಿತ್ರಿ ನಿಮಗೆ ಹೇಳ್ಬೇಕಂದ್ರೆ ನನ್ನ ಪರಿಸ್ಥಿತಿ ಮೊದಲೇದಿಂದ ಅದ ಏನು ನಾ 72 73 ನನಗೆ ತಿನ್ನಾಕ ಕೂಳಿದ್ದಿದ್ದಿಲ್ಲ ರೀ ನಮ್ಮ ತಂದೆಯವರು ಅಲ್ಲಿ ಇದ್ರೊಳಗೆ ಹೋಗಿಬಿಡವ್ರಿ ಅವರು ಎಷ್ಟೋ ನಮ್ಮ ಹಿರಿಯರು ಕೇಳ್ಬೇಕ್ರಿ 3-4 ಮಂದಿ ಲಗ್ನ ಆಗ್ಯಾರ ನಮ್ಮ ತಂದೆಯವ್ರು ರೀ ಹಿಂಗಾಗಿ ಕೇಸಿದ ನಮ್ಮ ಪರಿಸ್ಥಿತಿ ಸಣ್ಣ ವಯಸ್ಸಿನೊಳಗೆ ಏನೂ ಇಲ್ಲ ತಿನ್ನಾಕ ಕೂಳಿಲ್ದಕ್ಕೆ ರೀ 2 ವರ್ಷ ಬಳ್ಳಾರಿ ಮಾಡ್ರಮ್ನಾಗದನ್ರಿ ನಾ ಹೌದು ರೀ 2 ವರ್ಷ ರೀ ನಾ 10ನೇ ವರ್ಷಕ್ಕೆ ಹೋಗಿನಿ ರೀ ಅಲ್ಲಿ ಅದಕ್ಕೆ ಹೋದ್ರಿ ಅಲ್ಲೇ ನಮ್ಮ ಅವ್ವಂತವ್ರ ಮನೆ ಸುನುಗ್ರಿ ಅಲ್ಲಿ ಒಬ್ಬ ಈರಪ್ಪ ಮಾಸ್ತರ್ ಅಂತ ಹೇಳಿದ್ದರಿ ಅವ್ರೇನ್ ಹೇಳಿದ್ರಿ ಲೇ ಸ್ವಾಮಿ 4 ದಿವ್ಸ ಗಲಗಲೆ ಆಗಿರ್ತಿ 4 ದಿವ್ಸ ಇಲ್ಲಿ ಇರ್ತಿಲಿ ತಮ್ಮ ಸಾಲಿ ಕಲೀಲಿ ಏನ್ರ ಜೀವನದೊಳಗೆ ಮುಂದೆ ಏನ್ರ ಚಲೋ ಆದಿತ್ತು ಅಂತಂದ್ರಿ ಅವ್ರ ಎಲ್ಲಿ ಕಲಿಕಾಕ ಸಾಲಿ ಹೊಟ್ಟಿಗೆ ಕೂಳಿಲ್ ತಿನ್ನಾಕ ಹಿಂಗ ಅಂದಾಗ ಅವ ಮಾಸ್ತರ್ ಇದ್ರಿ ರಿಟೈರ್ಡ್ ಆಗಿ ಬಂದಿದ್ರಿ ಅವ ತಮ್ಮವ ಖರ್ಚು ಮಾಡಿ ಬಳ್ಳಾರಿಗೆ ಹೋಗಿ ನನಗೆ ವಿಮಾನ ರೂಮ್ನಾಗ ಇಟ್ರಿ ಅವ್ರು ಅವ ನನಗೆ 10ನೇ ವರ್ಷಕ್ಕೆ ರೀ ಇಲ್ಲಿ ಏನಿಲ್ಲ ಸುಮ್ಮನೆ ಇಲ್ಲಿ ಏನು ಮಾಡ್ತಿದ್ರಿ ಅವಾಗ ನಮ್ಮ ತಂದೆಯವ್ರ ಜೋಡಿ ಇರ್ತಿದ್ದೇನ್ರಿ ನಾ ಹಂಗಾರಿ ಮತ್ತೆ ಏನಾವ್ದು ನಮಗೆ ನಮ್ಮ ತಂದೆಯವರು ಏನೇನೋ ಅವರು ಒಂದು ನನ್ನ ಜೀವನದೊಳಗೆ ಗೊತ್ತಿದ್ದು ಒಂದು ಶೆಡ್ಡಿ ತಂದು ಕೊಟ್ಟಿದ್ದು ಗೊತ್ತಿಲ್ಲ ನಾನು ಶಿವನೇ ನೀವು ಕೇಳ್ರಿ ಇಲ್ಲಿ ಎಲ್ಲರೂ ಕುಡಿತಾರಂದ್ರೆ ಎಲ್ಲರೂ ಗ್ಲಾಸ್ನಾಗ ಕುಡಿತಾರೆ ನಮ್ಮ ಅಪ್ಪವ್ರು ಹಂಗಲ್ರಿ ದೊಡ್ಡ ಹೊಲಗಳಾಗ್ರಿ ದೊಡ್ಡ ಬಿಂದಿಗೆ ಇಟ್ಟು ಮಗ್ಗಿಲೆ ಕುಡಿಯೋ ಮಂದಿರಿ ಅದು ಅಂಥವ್ರು ಇವ್ರಿ ಹಿಂಗಾಗಿ ಜೀವನ ನನ್ನ ಸಣ್ಣ ವಯಸ್ಸಿನಾಗ ಭಾಳ ತ್ರಾಸ ಬತ್ರಿ ಬಳ್ಳಾರಿ ವಿಮಾನ ರೂಮಿಗೆ 2 ವರ್ಷ ಆದನ್ರಿ ಬಳ್ಳಾರಿ ವಿಮಾನ ರೂಮ್ ನಮಸ್ಕಾರ ಬಳ್ಳಾರಿ ವಿಮಾನ ರೂಮ್ ಮುಗಿಸ್ಕೊಂಡ್ರಿ ಬಾಗಲಕೋಟೆಗೆ ಬಂದ್ರಿ ಬಾಗಲಕೋಟೆಗೆ ಬಂದ ಕೇಸ ಒಂದು ಪ್ರಶ್ನೆ ಇದೆ ರಿಮಾಂಡ್ ಹೋಮ್ಗೆ ಹೋಗ್ಬೇಕಂದ್ರೆ ಒಂದಿಷ್ಟು ಕಾರಣಗಳಿರ್ತಾವ ಹೌದ್ರಿ ಯಾವ್ದಕ್ಕೆ ರಿಮಾಂಡ್ ನನಗೆ ಅವರು ನನಗೆ ತಿನ್ನಾಕ ಕೂಳಿಲ್ದಕ್ಕೆ ಸಾಲಿಗೆ ಇರ್ಲಾರ್ದಕ್ಕೆ ನಾನು ಅಲ್ಲಿ ಕಳಿಸಿದ್ರಿ
ಅಯ್ಯೋ ಅದು ಹೆಂಗೆ ತೊಗೊಂಡ್ಬಿಡ್ತಾರಲ್ಲ ನಿಮ್ಮ ಇಲ್ರಿ ಅವ್ರು ಸರ್ ಅಲ್ಲಿ ಡ್ಯೂಟಿ ಮಾಡಿ ಬಂದವ್ರಿ ಅವ್ರು ರಿಟೈರ್ಡ್ ಆಗಿ ಬಂದವ್ರಿ ಬಳ್ಳಾರಿ ಮಾಂಡ್ರಮ್ನ್ಯಾಗ ರೀ ಅವ್ರು ಸರ್ ಪತ್ತಾರ್ ಮಾಸ್ತರ್ ಈರಪ್ಪ ಮಾಸ್ತರ್ ಅಂತೇಳಿ ಇದ್ದು ಬಂದವ್ರಿ ಅವ್ರು ತಾವು ಕರ್ಕೊಂಡು ಹೋಗಿ ಒಂದು ಲೆಟ್ರ್ ತೊಗೊಂಡೋಗಿ ಕೇಶನ್ ಹಿಂಗ್ರಿ ಪರಿಸ್ಥಿತಿ ಹಿಂಗೈತಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ನಾನು ಅಲ್ಲಿ 2 ವರ್ಷ ಹಾಕಿದ್ರಿ. ಏನು ಮಾಡ್ತಿದ್ರಿ ಅಲ್ಲಿ? ಏನಿಲ್ರಿ ಸಾಲಿ ಕಳಿಸ್ತಿದ್ರಿ ಅಟ್ಟು ಹೊಟ್ಟೆ ತುಂಬ ಏನು ಕೂಳು ಕೊಡ್ತಿದ್ದಿಲ್ಲ ಅಟ್ಟ ಒಂದು ಅರ್ಧಕ್ಕಿಂತ ಕಡಿಮೆ ಊಟ ಬಡಿದು ಸಾಲಿ 2 ವರ್ಷ ರೀ ಹೊಡಿದು 2 ವರ್ಷ ಸಾಲಿ 800-900 ಹುಡುಗರು ಅಲ್ಲಿ. ಓ ಸಾಲಿನೂ ಕಲಿಸ್ತಿದ್ರಿ ಸಾಲಿ ಜೀವನ. ಮತ್ತು ನಿಜವಾಗ್ಲೂ ಅಲ್ಲಿ ಜೀವನದೊಳಗೆ ರೀ ಈ ಅನ್ನದ ಬೆಲೆ ಗೊತ್ತಾಗೋದ ಬಳ್ಳಾರಿ ಮಾಂಡ್ರಮ್ನಾಗ. ಎಷ್ಟು ಕಲ್ತ್ರಿ ಅಲ್ಲಿ? 2ನೇತ್ತೆ ರೀ. 2ನೇತ್ತ? ಹ್ಞೂ ರೀ 1ನೇತ್ತೆ 2ನೇತ್ತೆ ರೀ. ಮುಗಿದೋತ್ ನಿಮ್ಮ ಸಾಲಿ? ಮುಗಿದೋತ್ರಿ. 2ನೇತ್ತ ಅಷ್ಟೇ? ಹ್ಞೂ ರೀ ಮುಗಿದೋಗಿ ಮುಂದೆ ನಾ ಬಾಗಲಕೋಟೆಗೆ ರಾತ್ರಿ ನಂದು ಅಲ್ಲಿ 2 ವರ್ಷ ಆದ ಕೂಡಲೇ ನಾನು ಪೊಲೀಸರು ಕರ್ಕೊಂಡು ಬಿಟ್ರಿ. ಅಲ್ಲಿ ನಮ್ಮ ಮಾಯಿ ಚರಂತಿ ಮಡ್ದಾಗಿದ್ದ ಕಸ ಹೊಡಿದೋದು ಮಾಡ್ತಿಲ್ಲ ದೀಪ ಹಚ್ಚೋದು ರೀ. ಅಲ್ಲಿ ಬಂದು ನಮ್ಮ ಮಾಯಿ ತಮ್ಮ ಇಲ್ಲಿದ್ದೇನು ಮಾಡವ ಅಲ್ಲೇ ನಿಮ್ಮ ಊರಿಗೆ ಹೋಗತ್ತ ಅಂದಳ. ನಾಳೆ ಹೋಗ್ತಾನೆ ಮುಂಜಾನೆ 5ಕ್ಕೆ ಎದ್ದು ಜಳಕ ಮಾಡಿ ಒಂದ ಚಡ್ಡಿ ಒಂದ ಹಿಂಗೆ ರೀ ಬಾಗಲಕೋಟೆಯಾಗ ರೀ ರೈಲ್ವೆ ಸ್ಟೇಷನ್ ರೀ ಬಸ್ ಸ್ಟ್ಯಾಂಡ್ ರೀ ಮಾರ್ಕೆಟ್ ರೀ ಮುಂಜಾನೆ 6-6:30 ಕೆಲಸ ಹುಡ್ಕ್ಯಾಡಕ್ಕೆ ಚಾಲೂ ಮಾಡಿದವ ಮುಂಜಾನೆ 9-10 ಮಟ್ಟ ಹುಡ್ಕ್ಯಾಡೀನಿ ರೀ. ಚಾದಂಗಡ್ಯಾಗ ಕೆಲಸ ರೀ ಒಂದು ಕಡೆ ಕೆಲಸ ಇಲ್ಲ. ಯಾವಾಗ ರೀ ನಾನು 12ನೇ ವರ್ಷಕ್ಕೆ ರೀ 12ನೇ ವರ್ಷಕ್ಕೆ ಆಮ್ಯಾಗ ಮುಂದೆ ರೀ 10 ಸುಮಾರು ಡಬ್ಬ ಟಾಕೀಸ್ ಹತ್ತೈದ್ರಿ ಅಲ್ಲಿ ನೀರು ಕುಡಿದು ಕಟ್ಟಿ ಮ್ಯಾಗ ಕೂತಿದ್ನಿ. ಒಂದು 3-4 ಮಂದಿ ಹುಡುಗರು ಹಾಸಿಗೆ ಇಟ್ಕೊಂಡು ಹೋದ್ರ ಒಳಗೆ. ಅದ್ರೊಳಗೆ ಅಶೋಕ್ ಪದ್ಧತಿ ನನಗೆ ಗೊತ್ತಾದ. ನನ್ನ ಜೋಡಿನ ಬಳ್ಳಾರಿ ಮಾಂಡ್ರಮ್ನಾಗ 6 ತಿಂಗಳು ಮೊದಲು ಇದ್ರಿ ಅವ ಇದ್ದ ಅಶೋಕ ತೋದ್ರಿನಿ ಇಲ್ಲಾಕಪ್ಪ ಅಂತಂದ. ನಾನು ನಿನ್ನೆ ಬಿಡುಗಡೆ ಆಗೈತಪ್ಪ ಬಳ್ಳಾರಿ ಮಾಂಡ್ರಮ್ನ ಬನ್ನಿ ಅತ್ತ ನನಕಿಂತ ಮೊದಲು 6 ತಿಂಗಳು ಬಂದಿದ್ರಿ ಅವ. ನಾವು ಹೋದ್ಮ್ಯಾಗ 6 ತಿಂಗಳು ನನ್ನ ಜೋಡಿನ ಇದ್ರಿ ಅವ ಬಂದು ಒಂದು ಚಾದಂಗಡಿ ಡಬ್ಬ ಟಾಕೀಸ್ದಾಗ ಮೋಹನ್ ರಾಯರ್ದು ಒಂದು ಮೋಹನ್ ಟೀ ಕ್ಲಬ್ ಚಾದಂಗಡಿ ಐತ್ರಿ ಅಲ್ಲಿ ಕೆಲಸಕ್ಕಿದ್ದಾವ. ನನಗೂ ಒಟ್ಟು ಮಾಲಕರಿಗೆ ಹೇಳಿಟ್ಟು ಕೆಲಸ ಕೊಡಿಸೋಪ್ಪ ಅಂತೇಳೀನಿ ರೀ ಅವಾಗ 10 ಸುಮಾರು ಮುಂಜಾನೆ. ಆಮೇಲೆ ಮಧ್ಯಾಹ್ನದಾಗ 1:00ಗೆ ಬರ್ತಾರೆ ಮಾಲಕರು. ನೀವು 1:00ಗೆ ಈಚೆ ಕಡೆ ಬಾಕ್ಲ ಮುಂದೆ ಬಾ ನಿನಗೆ ಕೊಡಿಸ್ತಾನಂದ್ರೆ. ಮತ್ತು ಅಲ್ಲೇ ಸಿನಿಮಾ ಟಾಕೀಸ್ದಾಗ ನೀರಿನ ಟಾಕಿ ಐತ್ರಿ ನೀರು ಕುಡಿದ್ನಿ. ಇದ್ರಿಗೆ ಒಂದು ಮೆಳಿಗೆರೆ ಕಾಂಪ್ಲೆಕ್ಸ್ ಹತ್ತಿತ್ತು ರೀ ಅಲ್ಲಿ ಕೂತ್ನಿ 1:00 ಮಟ್ಟ ಕೂತೀನಿ ರೀ. ಒಂದು ಮುಂಜೆ ಹಿಡಿದು ಏನೂ ಇಲ್ಲ ಹಂಗೆ ನೀರು ಕುಡಿದು ಕುಂದ್ರದು. ಆಮ್ಯಾಗ 12 ಆತು 1 ಆತು ರೀ 1:30 ಆತು ಮಾಲಕರು ಬಂದಾರತ್ತ ಬಾಕ್ಲ ಮುಂದೆ ಬಂದಾರ ಬಾ ಅಂದ. ಹೋಗಿ ಮಾಲಕರಿಗೆ ಭೇಟಿ ಆದೇವ್ರಿ ಹಿಂಗ್ರಿ ಅತ್ತನ್ನೇ ಹಿಂಗ್ರಿ ನಮ್ಮ ಗೆಳೆಯಾರು ಇವನು ಮಾಂಡ್ರಮ್ನಾಗ ಇದ್ದಾವ ಮತ್ತು ಚಾದಂಗಡ್ಯಾಗ ಕೆಲ್ಸಕ್ಕೆ ಬರ್ತಾನೆ ಆತ್ಪ. ಮತ್ತು ಏನು ಮಾಡ್ತಾನೆ ರೀ ಮಾಲಕರ ಹತ್ತನ್ನೇ ನೋಡು ತಿಂಗಳಿಗೆ 18 ರೂಪಾಯಿ ಪಗಾರ ಕೆಲಸ ಚಲೋ ಮಾಡ್ಬೇಕು. ಮತ್ತು ಇವತ್ತು ಯಾವಾರ ಅಂದ್ರೆ ಮಂಗಳವಾರ ರೀ ಹಂಗಾರೆ ಮುಂದಿನ ಮಂಗಳವಾರ ಬಾ ಕೆಲ್ಸಕ್ಕೆ. ಈಗ ಆಳುಗಳದಾವ ಮುಂದಿನ ಮಂಗಳವಾರ ತಪ್ಪಿಸ್ಬೇಡ ಬಾ ಬಂದು ಅಶೋಕ್ ಭೇಟಿಯಾಗು ಆಚೆ ಕಡೆ ಅಂಗಡಿಗೆ ಹಾಕ್ತೇವೆ ಇಲ್ಲೇ ಹಾಕ್ತೇವೆ ಅಂದ್ರೆ ಹ್ಞೂ ರೀ 1:30 ಮಟ್ಟ ಏನೂ ಕೂಳಿಲ್ರಿ. ನನ್ನ ಯಾವಾಗ ಕೆಲ್ಸಕ್ಕೆ ಕರ್ಕೊಂಡಾರ ಯಾವಾಗ ಒಂದಿಟ್ಟು ತಿಂದನತ್ ನಾ ಕೂತನ್ರಿ. ಆಮ್ಯಾಗ ಹೇಳಿದ್ರು ಮತ್ತು ಮನೆಗೆ ಹೋಗಿ ನಮ್ಮ ಮಾಯಿ ಒಂದಿಟ್ಟು ಭಿಕ್ಷಾದ ಮಾಡ್ಕೊಂಬಂದಿದ್ರು ರೊಟ್ಟಿದ್ದು ಅವನ್ನಟ್ಟು ಕಲಸ್ಕೊಂಡು ತಿಂದ ಕೂತ್ನಿ. ನಮ್ಮ ಆಯ್ ಮತ್ತೆ ಯಾಕೆಪ್ಪ ಅಂತಂದ್ಲು ಕೆಲಸ ಕೇಳೀನಿ ಮುಂದಿನ ವಾರ ಕರ್ಕೊಂಡು ಬಾ ಅಂದಾರ ಕೆಲ್ಸಕ್ಕೆ ಅಂತೇಳಿ ಮತ್ತೊಂದು ವಾರ ಭಿಕ್ಷಾ ಮಾಡೀನಿ ರೀ ಬಾಗಲಕೋಟೆ. ಭಿಕ್ಷಾ ಮಾಡಿ 1 ವಾರ ಬಿಟ್ಟು ಕೆಲ್ಸಕ್ಕೆ ಹತ್ತೀನಿ. ಆಮ್ಯಾಗ ತಿಂಗಳಿಗೆ 18 ರೂಪಾಯಿ ಪಗಾರ 2 ಇದ್ದು ರೀ ಅವ್ರ ಹೋಟೆಲ್. ಒಂದು ಡಬ್ಬ ಟಾಕೀಸ್ದಾಗ ರೀ ಒಂದು ಅಲ್ಲಿ PLD ಬ್ಯಾಂಕಿನ ಮುಂದೆ ರೀ. ಆಮ್ಯಾಗ ಮುಂದೆ ಪ್ರತಿ ಇಲ್ಲಿ PLD ಬ್ಯಾಂಕಿನ ಮುಂದೆ ಇದ್ದಿದ್ರಿ ಶನಿವಾರ ಬಾರ್ನೇ ಕೊಡೋರಿ. ಅವಾಗ ಸಿನಿಮಾ ಟಾಕೀಸ್ 4ನೇ ರೀ ಸಿನಿಮಾ ಟಾಕೀಸಕ್ಕೆ ರೀ 4ನೇ ರೀ. ಅವಾಗೆಲ್ಲ ಇವು ಸತ್ಯಹರಿಚಂದ್ರ ಸಿನಿಮಾ ನೋಡ್ತಿದ್ವಿ. ನನ್ನ ಜೀವನದೊಳಗೆ ನನಗೆ ಈ 13ನೇ ವಯಸ್ಸಿನ ಮಟ್ಟ ಇದು ತಪ್ಪಾಯ್ತು ಸರಿ ತಮ್ಮ ಇದು ಹಿಂಗೆ ನಡಿಲೇ ಇದು ಹಿಂಗೆ ಆತು ನನಗೆ ಜೀವನದೊಳಗೆ ಯಾರು ಹೇಳಿಲ್ಲ ರೀ. ನಿಜವಾಗ್ಲೂ ಹೇಳಿದಂದ್ರೆ ಮೊದಲೇದು ಸಿನಿಮಾ ಬಂಗಾರದ ಮನುಷ್ಯ ರೀ. ಬಂಗಾರದ ಮನುಷ್ಯ ಸಿನಿಮಾ ನೋಡಿ 2 ದಿವಸ ನಿದ್ದೆ ಮಾಡಿಲ್ರಿ ನಾ. ಹೌದ್ರಿ 2 ದಿವಸ ನಿದ್ದೆ ಮಾಡಿಲ್ಲ. 3ನೇ ದಿವ್ಸಕ್ಕೆ ಮಾಲಕರಿಗೆ ಏನು ಹೇಳಿ ನೀ ಮಾಲಕರ ನನಗೆ ಪಗಾರಿಗೆ ತಿಂಗಳಿಗೆ 18 ರೂಪಾಯಿ ಕೊಡ್ತಿರಲ್ಲ ನನಗೆ ಇನ್ನೂ 2 ರೂಪಾಯಿ ಹೆಚ್ಚು ಮಾಡಿ ಅತ್ತನೇ ಬರೋದಿಲ್ಲ ಅಂದ್ರೆ ಕಡೆಗೆ ನನಗೆ ರಾತ್ರಿಯಾರೇ ಕೆಲಸ ಕೊಡ್ರಿ ಮಾಲಕರ ಮಾಡಕ್ಕೆ ತಯಾರದನ್ನ ಹೇಳಿದ್ನೆ. ಅವ್ರೇನಂದ್ರು ಸ್ವಾಮಿ ಹೋಗ್ಲಿ ಬಸ್ ಸ್ಟ್ಯಾಂಡ್ದಾಗ ಹಮಾಲಿ ಮಾಡಂದ್ರೆ ಸರಿ ಅವ್ರು ಹೇಳೋದು ಬರಬರತ್ ರಾತ್ರಿ 9ಕ್ಕೆ ಅಂಗಡಿ ಬಂದಾಗ್ತಿತ್ತು. ಊಟ ಮಾಡಿ 9:00 ಬಸ್ ಸ್ಟ್ಯಾಂಡ್ಗೆ ಹಮಾಲಿ ಮಾಡಕ್ಕೆ ಹೋದನ್ರಿ. ಒಂದು 3-4-5 ದಿವಸ ಮಾಡೀನಿ. ಒಂದು ದಿವ್ಸ 30 ಪೈಸೆ, ಒಂದು ದಿವ್ಸ 4ನೇ, ಒಂದು ದಿವ್ಸ 15 ಪೈಸೆ ಹಿಂಗೆ ಆತ್ರಿ. ಒಂದು 8 ದಿವ್ಸದ ಮ್ಯಾಗ ಅಲ್ಲಿ ಹಮಾಲ್ರು ಬಡ್ದು ಬಿಟ್ರಿ ರಾತ್ರಿ 12 ಸುಮಾರು. ಮಗನ ಇಲ್ಲಿ ಕನ್ಯಾಗ ಎಣ್ಣೆ ಹಾಕೊಂಡು ನಾವು ಬಸ್ ಸ್ಟ್ಯಾಂಡ್ದಾಗ ಕೂತೇವೆ ನಮ್ಮನ್ನ ಮತ್ತು ತುಡುಗ್ ಮಾಡಿ ನೀ ಮಾಡ್ತೀಯ ಅಂತೇಳಿ ಬಡದ್ರೆ ಇನ್ನೊಬ್ಬ ಅಂದ್ರೆ ಕಾಲ ಮುರಿತ ಅಂದ್ರೆ ಮತ್ತು ಬಿಟ್ಟು ಹಂಗೆ ಕೆಲಸ ಚಾಲು ಮಾಡೇನ್ರಿ. ಅದು ಎದಕ್ಕೆ 2 ರೂಪಾಯಿ ಅದು ಬೇಕಾಗಿತ್ತು ನಿಮಗೆ? ಸರ್ ಒಟ್ಟು ಜೀವನದೊಳಗೆ ದುಡಿಬೇಕು. ಓಕೆ
ಒಟ್ಟ ದುಡಿಬೇಕು. ಹಾಂ ಮತ್ತು ನನ್ನ ಜೋಡಿ ಇದ್ದವ್ರು ರಗೂಡಿ ಎಲ್ಲ ಚಟ ಮಾಡ್ತಿದ್ರು, ಬಿಡಿಸಿ ಎತ್ತಿದ್ರು, ಎಲೆ ಹಾಕೋತಿದ್ರು, ಮಟಕ ಆಡ್ತಿದ್ರು, ಎಲ್ಲ ಮಾಡ್ತಿದ್ರು. ನನ್ನ ಜೀವನದೊಳಗೆ ನಾ ಏನೂ ಮಾಡಬಾರ್ದು. ಒಟ್ಟ ಪೈಸೆ ಇವತ್ತಿಗೂ ನಾ ದುಡಿದು ರೊಕ್ಕ ರೀ ನಮ್ಮ ಆಯಿ ಕೈ ಕೊಡ್ತಿದ್ನಿ. ಆಗಿನ ಟೈಮ್ದಾಗ ನಮ್ಮ ಆಯಿ 1900 ರೂಪಾಯಿ ಕೊಟ್ಟು ಒಂದು ಪ್ಲಾಟ್ ತೊಗೊಂಡಾಳ. ಆಗಿನ ಟೈಮ್ದಾಗ ಅವ್ರು ಒಬ್ಬ ಸೆಟ್ರ್ ಇದ್ದರು ವೀರಭದ್ರಪ್ಪ ಶೆಟ್ರು ಏನೈತ್ರಿ ಬಾಲ್ಕೋಟೆಗೆ ಅವ್ರ. ನಮ್ಮ ಆಯಿ ಭಿಕ್ಷಾ ಬೇಡಿದ ರೊಕ್ಕ ನನ್ನ ರೊಕ್ಕ ಅಟ್ಟ ಒಯ್ಯದಾಗ ಕೊಡ್ತಿದ್ದಳ್ರಿ. ತಿಂಗಳಿಗೊಮ್ಮೆ 15 ದಿವ್ಸಕ್ಕೊಮ್ಮೆ 20 ರೂಪಾಯಿ 2 ರೂಪಾಯಿ 10 ರೂಪಾಯಿ ಹಿಂಗೆ ಕೊಡ್ತಿದ್ರಿ. ಅವ್ರ ಕಡೆ ಎಷ್ಟೋ ರೊಕ್ಕ ಜಮಾ ಆದಾಗ ಗುರ್ತಾಯಿ ನೀವು ಸ್ವಾಮಿಗಳಿದಿರಿ, ಇದೊಂದು ಪ್ಲಾಟ್ ತೊಗೊರಿತಿ, ಇವತ್ತು ಪ್ಲಾಟ್ ಕೊಟ್ಟಾರೆ ನಮ್ಮ ತಮ್ಮಗೆ ಮನೆ ಕಟ್ಟಿಸ್ಕೊಟ್ಟಿವ್ರಿ ಅಲ್ಲಿ ಬಾಲ್ಕೋಟೆಗೆ ಇವತ್ತು. ಅದ್ರ ಕಿಮ್ಮತ್ತು ಇಲ್ಲಂದ್ರೆ ಒಂದು 1.5 ಕೋಟಿ ರೂಪಾಯಿ ಇವತ್ತು. ಇದು ಎಷ್ಟನೇ ಇಶ್ಯೂ ಅಂದ್ರೆ ಬಹುಶಃ ಇದು 77-78 ನೋಡ್ರಿ. ಇದು ಅವ್ರ ಪ್ಲಾಟ್ 78-79 ಕೊಟ್ಟಂಗೆ ಐತ್ರಿ ಅದನ್ನು. ಮುಂದ್ರಿ ನಾನು ಬಂಗಾರದ ಮನುಷ್ಯದ್ದು ಏನು ಹೇಳಿ ಸರ್, ಬಂಗಾರದ ಮನುಷ್ಯ ಸಿನಿಮಾ ರೀ ನೋಡಿ ಬಸ್ ಸ್ಟ್ಯಾಂಡ್ದಾಗ ಹಮಾಲಿನೂ ಮಾಡೀನಿ. ಒಟ್ಟು ಜೀವನದೊಳಗೆ ದುಡಿಬೇಕು. ಏನು ಯಾವ ಪಿಕ್ಚರ್ ನೋಡಿ ಏನು ಅನ್ಸಕ್ಕೆ ಶುರು ಆಯ್ತು ಸರ್? ನಿಮ್ಮ ಮುಂದೆ ಹೇಳ್ತನು ಏನು ಸಿನಿಮಾ ರೀ ಅದು. ಆ ಸಿನಿಮಾ ನೋಡಿದ ಮೇಲೆ ನನಗೆ ಜೀವನದೊಳಗೆ ಬದುಕಬೇಕು ಹೆಂಗೆ. ಮತ್ತು ಅದ್ರೊಳಗೆ ಒಂದು ಹೇಳಿದಲ್ರಿ ಅವ, ಕೈ ಕೆಸರಾದ್ರಿ ಬಾಯಿ ಮೊಸರು ಎಂಬ ಹಿರಿಯರ ಅನುಭವ ಸತ್ಯ, ನೆನಪಿಡಬೇಕು ದಿನನಿತ್ಯ, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲ್ಲಿ ಬರುವುದು ಬೆಳಕು. ಇದು ಒಂದು ನುಡಿರಿ ನನ್ನ ಜೀವನನ ಬದಲ ಮಾಡುತ್ತೆ. ಒಟ್ಟ ನನಗೆ ಮತ್ತೊಂದು ಕಡೆ ಲಕ್ಷ್ಯ ಇಲ್ಲ. ಮತ್ತು ನನಗೆ ಹೇಳೋರು ಇಲ್ಲ ಕೇಳೋರಿಲ್ಲ. ತಮ್ಮ ಯಾಕೆ ಉಂಡೆತ್ತು ಕೇಳೋರಿಲ್ಲ, ಬಿಟ್ಟೆತ್ತು ಕೇಳೋರಿಲ್ಲ. ತಮ್ಮ ಅರಿಬಾರ್ದವನಂತೂ ಕೇಳೋರಿಲ್ಲ, ಆರಾಮದಿ ಎತ್ತು ಕೇಳೋರಿಲ್ಲ. ಮತ್ತು ಅಲ್ಲಿ PLD ಬ್ಯಾಂಕ್ ಅಲ್ಲಿ ಮಕ್ಕಳು ಇಲ್ಲಿ ದಗದ ಮಾಡೋರಿ. ಆ ರೀತಿ ನನ್ನ ಜೀವನ ನಡೀತಿರಿ. ಅದು ನಿಜವಾಗ್ಲೂ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿದ ಮ್ಯಾಗ ಬಾರ್ನೇನು ನನಗೆ ಭತ್ತ ಕೊಡ್ತಿದ್ರಿ. ಶನಿವಾರ ದಿವಸ ರೀ 4ನೇ ಸಿನಿಮಾ ಟಾಕಿಸ್ರಿ, 10 ಪೈಸೆ ಸೈಕಲ್ ರೀ. ಇನ್ನು ನನ್ನಲ್ಲಿ 15 ಪೈಸೆ 10 ಪೈಸೆ ಉಳಿಸ್ಕೊತಿದ್ನಿ. ಮತ್ತು ನಂದು ಬಚ್ಚಲ್ ಪಾಳೆ ರೀ, ಕೈಲೇ ರುಬ್ಬೋದು. ನಸನೆ 4 ಕೈಲೇ ರುಬ್ಬೋದ್ರಿ. ಕೈ ಎಲ್ಲ ಇವು ಹರಿತಿದ್ದು ರೀ, ಇವು ರಕ್ತ ಆಡ್ತಿದ್ದು ರೀ. ಆದ್ರೂ ನಾ ಬಿಡ್ತಿದ್ದಿಲ್ಲ. ನಾ ಮನಸ್ಸಿನಾಗ ಅನ್ಕೊಂಡು ಬೇಕಾದಟ್ಟು ನೀವು ರೀ ನನ್ನ ಕೆಲಸ ನಾ ಮಾಡವನ ನಾವ್ರಿ. ಆ ರೀತಿ ಮಾಡೋ ಮುಂದೆ ಇಲ್ಲಿ ಮಾಬುಲ್ ಭಟ್ರು ಮತ್ತು ಹೊಸಕೋಟೆ ಅದು ಅಂತೇಳಿ ಭಟ್ರು ಇದ್ದರಿ. ಅವರು ಮುಂಜಾನೆ ಸ್ವಾಮಿ ನಿನ್ನ ಕೈಗುಣ ಚಲೋ ಐತು, ಒಟ್ಟು ಮಟಕ ಹಚ್ಚಿ ಬಾ ಅನ್ನವ್ರಿ. ರಾತ್ರಿ ರೀ ಏ ಸ್ವಾಮಿ ಹತ್ತೈತೋ ನಿನಗೆ 1 ರೂಪಾಯಿ ತಗೋ ಅನ್ನವ್ರಿ. ಏ ಸ್ವಾಮಿ ಅಟ್ ಮಟಕ ಕೇಳಿ ಬರ್ತಾವ, ಒಟ್ಟು ಬೋಂಡಾ ಬಿಡ. ಏ ಸ್ವಾಮಿ ಅಟ್ ದ್ವಾಸಿ ನೋಡ್ತೀರಿ, ಚಾ ನೋಡ್ತೀರಿ. ನನ್ನ ಬಚ್ಚಲ್ ಪಾಳೆ ಮಾಡ್ಕೋತ ನಾ ಹಾಲು ಮಾಡೋದು ಕಲ್ತೀನಿ ರೀ. ನನ್ನ ಪ್ಲೇಟ್ ಚಮಚ ತೊಳೆದು, ನನ್ನ ಬಚ್ಚಲ್ ಪಾಳೆ ಭಾಂಡೆ ತೊಳೆದು ರುಬ್ಬುದು ಮಾಡ್ಕೋತಾರಿ. ಚಿಕಡೆ ಆದ್ರಿ ಈಚೆಕಡೆ ಭಟ್ರ ಕೆಲಸ ರೀ. ಅದನ್ನ ಮಾಡ್ಕೋತ ರೀ ನಾನು ಅಡಿಗೆ ಮಾಡೋದು ಕಲ್ತೀನಿ ರೀ. ಅದ ನನಗೆ ಪುಣ್ಯ ರೀ ಇವತ್ತು. ಮತ್ತೊಮ್ಮೆ ಏನಾತ್ರಿ ನನ್ನ ಗದ್ದಲದೊಳಗೆ ನಾ ಇದ್ನಿ. ಆ ಬೋಂಡ ನನಗೆ ಬಿಟ್ಟನ ತೊಗಿ ನೆನಪಾಗಲಿಲ್ಲ. ಬೋಂಡ ಹೊತ್ತು ಬಿಡ್ತೀವಿ. ಮಾಬುಲ್ ಬಂದ ಕೇಸಿಂದ ನೋಡಿದ ಒಂದು ಕೊಡ್ಡ ತೊಗೊಂಡು ಹೋಗೋದ್ರಿ. ಯಾರು ಹೇಳಿನ ಹೇಳಿ ಯಾರಿಗೆ ರೀ? ಸರಿ ನಂದು ಹೇಳಿದ್ರೆ ಕೇಳೋವ್ರೆ ಯಾರು? ಮಾಲಕ್ ಬೇಡ ಅಂದ್ರೆ ತಿನ್ನಾಕ ಕೂಳಿಲ್ಲ. ಇಂಥ ಪರಿಸ್ಥಿತಿ ರೀ. ಆಮ್ಯಾಗ ಮುಂದೆ ಏನಾತ್ರಿ, ಹಂಗಟ್ಟು ಹೋಗಿ ಒಂದು 1.5 ವರ್ಷ ಆತ್ರಿ ಚಾದ ಅಂಗಡಿಯಾಗ. ಆಮ್ಯಾಗ ಒಮ್ಮೆ ಪಾರುಕ್ ಅಂತ ಹೇಳ್ರಿ, ಸಿಮೆಂಟ್ ಫ್ಯಾಕ್ಟ್ರಿ, ಬಾಲ್ಕೋಟೆಗೆ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಐತಿ. ಒಂದೇ ನಿಮಿಷ ಸೌಂಡ್ ಇದಾಗುತ್ತೆ, ಒಂಚೂರು ಮುಂದುವರ್ಸಿ ಬರ್ರಿ ಇಲ್ಲಿ. ಈಗ ಇದನ್ನ ಅಂದಾರಿ, ಇದು ಹೊಲ ಈಚೆ ಕಡೆ ಕಬ್ಬ ಇದು ಅಲ್ಲಿ ಮಠ ರೀ. ಅಲ್ಲಿ ಚಿಲ್ಲರ್ ಪಿಕ್ ಮಾಡ್ತಾನೆ ರೀ. ಇಲ್ಲೊಂದು ಪಟ್ಟಿ ಐತಿ, ಇಲ್ಲ ಬಾ ನೀರಾಯ್ತು ಬ್ಯಾಡ ಬಾ. ಇಲ್ಲ ಅಲ್ಲಿ ತಗ ಯೋ ನಮಸ್ಕಾರಪ್ಪ. ಆರಾಮ್ ಬಾಳು. ಆರಾಮಪ್ಪ ಆರಾಮ್. ಒಂಟೆ ಕೆಲಸ ಇತ್ತ ಬನ್ನಿ. ಕಬ್ಬಾಡ್ ಚಾಲು ಇತ್ತಾ? ಕವಾನು ಮಾಡಾಕ್ತೀವಿ. ಆಯ್ತು. ಮುಗಿಸ್ಕೊಂಡು ಬರ್ರಿ, ನಾನು ಮುಂದೆ ಹೋಗಿ ಗುಡಿಗೆ ಹೋಗ್ತೀನಿ. ಗುಡಿಗೆ ನಡೀತಿ? ಅಂಗಡಿಗೆ ಹೋಗಿ ಅಲ್ಲಿ ಸ್ವಲ್ಪ ನಾಷ್ಟ ಮಾಡಿ ಆ ಕಡೆ ಬಂದ್ರಿ. ಇಲ್ಲ, ಒಳಗಿನ ಅಂಗಡಿಗೆ ಹೋಗೋದೈತಿ ಮೊದಲ. ಒಳಗಿನ ಅಂಗಡಿ ಮುಚ್ಕೊಂಡು ಹೊರಗಿನ ಅಂಗಡಿ ಮುಚ್ಕೊಂಡ ನಾವು ಬರ್ತೇವೆ. ನೀ ಜಳಕಾಣಿ ಬಾ ಹಂಗಾರ ಇಲ್ಲ ಅಂಗಡಿಗೆ ನಾಷ್ಟಕ್ಕೆ. ನಾನು ನಾಷ್ಟ ಬೇಡ್ರಿ, ಬಾ ಅಂಗಡಿಗೆ ಬಾ. ಮಾಡ್ತೀನಿ. ಆಯ್ತು ಮಾಡ್ಯಾರ ಮಾಡ. ಈಗ ಅಲ್ಲಿ ಇಷ್ಟು ನೀರು ಬರ್ತೈತೆ ಸರ್.
ಇಲ್ಲಿ ಮಠ ದುಡ್ಡು ಬಂದೈತ್ರಿ ನನಗೆ. ಇತ್ತ ಇನ್ ಬಂದಿಲ್ಲ. ಇಲ್ಲಿ ಒಂದು 5 ಎಕರೆ ಐತ್ರಿ. ಇನ್ನು 6 ಎಕರೆ ಪಟ್ಟಿಯಲ್ಲಿ ಕಬ್ಬು ಕಾಣ್ತೈತಲ್ರಿ, ಅದ್ರ ಮಗ್ಲೊಂದು 6 ಎಕರೆ ಐತ್ರಿ. ಇಲ್ಲೇ ಒಂದು 5 ಎಕರೆ ಐತ್ರಿ. ಇದೊಂದು ಪಟ್ರಿ ಈಚೆಗಡೆ ಒಂದು 3 ಎಕರೆ 10 ಗುಂಟೆ ಐತ್ರಿ. ಇದೊಂದು 4 ಎಕರೆ ರೀ. ಈಗ ಹೆಂಗ್ ತಗೊಂಡಿದ್ದ ಅವಾಗ ನೀವು? ನಾನು ಮೊದಲದ 20,000 ರೂಪಾಯಿದಾಗ ತೊಗೊಂಡಿದ್ರಿ. ಆಮ್ಯಾಗ ಮುಂದೆ ಒಂದೊಂದು 8,000 ರೀ, 8 ಲಕ್ಷ ರೀ, ಒಂದು 3 ಲಕ್ಷ ರೀ, ಒಂದು 2 ಲಕ್ಷ ರೂಪಾಯಿ ಎಕರೆ ಹಿಂಗೆ ತೊಗೊಂಡಿದ್ದು ಇದಾವ್ರಿ. ಈಗ ಇವು 40 ಲಕ್ಷ ಕೊಡ್ತಾರೆ ನಿಮ್ಗೆ? ಈಗ 40 ಲಕ್ಷ ರೂಪಾಯಿ ನೋಡ್ರಿ ಇದಕ್ಕೆ. ಈಗ ಆಲ್ಮಟ್ಟಿ ಡ್ಯಾಮಿಂದ 519 ನೀರು ರೀ. ಆಗ ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿಗೆ ಬರ್ತೈತ್ರಿ. ಈಗ ಈಗ ನಿತ್ಯದ ನೀರು ಇದು 519 ರೀ. ಇನ್ನು 524 ಅಂದ್ರೆ ಇದ್ರ ಮ್ಯಾಗ ಬಂದ್ಬಿಡುದಲ್ರಿ ನೀರು. ಇನ್ನು ಅದ್ರ ದುಡ್ಡು ಕೊಡ್ಬೇಕ್ರಿ ಅವರು. ಹಿಂಗೈತ್ರಿ ಇದು. ಒಂದು 6 ಎಕರೆ ಏನದು ಅಲ್ಲಿ ಬರ್ತೈತ್ರಿ. ಅಲ್ಲಿ ಆಚೆಗಡೆ ಒಂದು 6 ಎಕರೆ ಬರ್ತೈತ್ರಿ, ಇಲ್ಲೇ 5 ಎಕರೆ ಬರ್ತೈತ್ರಿ. ಇದ ಮುಂದೆ ಹೋದ್ಕೊಳ್ಳಿ ಕೃಷ್ಣಾ ನದಿನ ರೀ. ಈ ಕೃಷ್ಣಾ ನದಿ ಒತ್ತರಿ ಮೊದಲು ಹಳ್ಳದು ಇದ್ದು ಅಲ್ರಿ, ಹರಿತಿದ್ದು ರೀ. ಆ ಹಳ್ಳಕ್ಕೆ ಹಿಂಗೆ ಒತ್ತು ಬಂದ್ಬಿಡ್ತೈತ್ರಿ ಇದು. ಪೂರಾ ಕೃಷ್ಣಾ ನದಿ ನೋಡ್ರಿ. ಅಲ್ಲಿ ಹೋಗೋಣ ಒಂಚೂರು. ಬರ್ಲ, ಇಲ್ಲಿ ದಾರಿ ಐತಿ ಬರ್ರಿ. ಇಲ್ದ ದಾರಿ, ಈ ದಾರಿ ನಂದು 5 ಎಕರೆ ಒಂದು ಹೊಲ ಇಲ್ಲಿ ಕಾಣಿಸ್ತೈತಿ. ಹೋಯ್ ಬಾ. ಭಾರಿ ಇದಾವ ಬಿಡ್ರಿ ಟ್ರ್ಯಾಕ್ಟರ್. ನೋಡ್ರಿ ಈಗ ಎಲ್ಲ ಕಬ್ಬು ಮತ್ತೀಗ ರಾತ್ರಿ ಕಡದ ಹೇರಿ ನಿಂದ್ರಿಸಿರ್ತಾರ್ರಿ, ಮುಂಜಾನೆ ಒಯ್ತಾರ್ರಿ ಬಡ ಬಡ. ಇವ್ರು ಕಡಿಯಾರ ಎಲ್ಲಿಂದ ಬರ್ತಾರ? ಇದಾವ್ರ ಇಲ್ರಿ, ಗ್ಯಾಂಗ್ ಬಂದಿರ್ತಾವ್ರಿ. ಮಹಾರಾಷ್ಟ್ರ ಹೋದವ್ರಿ. ಮಹಾರಾಷ್ಟ್ರ? ಹೌದ್ರಿ. ಇಲ್ಲಿಯರಲ್ಲ? ಅಲ್ಲಲ್ರಿ. ಯಾಕ? ಇಲ್ಲಿ ಅವ್ರಿಗೆ ಆಗುದಲ್ರಿ. ಅವ್ರು ರಾತ್ರಿ ಆಗಲಿ ಕೂಡಿ ರಾತ್ರಿ 3ಕ್ಕೆ ಅದು ಕಡಿತಾರ್ರಿ. ಅವ್ರು 3ಕ್ಕೆ ಅದು ಕಡ್ದ ಕೆಸಿಂದ ಹಿಂಗೆ ಕಬ್ಬು ಇದು ಆಗ್ತೈತ್ರಿ. ಹೌದಾ? ಹ್ಞೂನ್ರಿ. ಎಷ್ಟು ಅವ್ರಿಗೆ ಕೂಲಿ? ಅದು ಫ್ಯಾಕ್ಟ್ರಿ ಕೊಡ್ತೈತ್ರಿ. ಒಂದು ಟನ್ನಿಗೆ 300 ರೂಪಾಯಿ ಅದು ಐತ್ರಿ. ಒಂದು ಟನ್ನಿಗೆ 300 ರೂಪಾಯಿ? ಮತ್ತೆ ಒಳ್ಳೆ ರೈತರ ಕಡೆಯವರು ಒಂದು ಟನ್ನಿಗೆ 150 ರೂಪಾಯಿ ಹಿಂಗೆ ತಗೋತಾರ್ರಿ. ಎಷ್ಟು ಟನ್ ಕಡಿತಾರ ದಿವಸ? ಹಂಗ ದಿವಸ ಇಲ್ಲಂದ್ರೆ ಒಬ್ಬೊಬ್ರ 3 ಟನ್ನ 2 ಟನ್ನ ಹಿಂಗೆ ಒಂದು 8-10 ಮಂದಿ ಗ್ಯಾಂಗ್ ಇರ್ತೈತ್ರಿ. ಕನಿಷ್ಠ 18-20 ಟನ್ ಕಡಿತಾರ್ರಿ ಅವ್ರು. ಹೌದಾ? ಹೌದ್ರಿ. ರೈತರಿಂದನೂ ಸಿಗ್ತೈತೆ ಅವ್ರಿಗೆ. ಮುಂದ್ ಒಳ್ಳೆ ಸ್ವಾಗಿ ಅದು ಮಾರ್ತಾರ್ರಿ. ಸ್ವಾಗಿದು ಸಿಗ್ತೈತ್ರಿ ಅವ್ರಿಗೆ. ನಂದು 5 ಎಕರೆ ಒಂದು ಇಲ್ಲೇ ಐತ್ರಿ. ಈಗ ಅಲ್ಲಿ ಮುಂದೆ ತೆಂಗಿನ ಗಿಡ ಅದಾವಲ್ರಿ, ಅದು ಹಿಂಗೆ ಐತ್ರಿ. ನಂದು ಮತ್ತೆ ಇಲ್ಲೊಂದು ಪಟ್ಟಿ ಐತ್ರಿ. ಈಗ ಇದ್ರೊಳಗ್ರಿ ಇಲ್ಲೊಂದು 3 ಎಕರೆ ಚಿಲ್ಲರ್ ಐತ್ರಿ. ಇಲ್ಲಿ ಕಲ್ಲದು ಹೋಗುದನ್ರಿ. ಮೊನ್ನೆ ಗೌರ್ಮೆಂಟ್ದು ಮುಜನಿ ಮಾಡಿಸೆ ಅದು ಒಂದಿಷ್ಟು ಕಲ್ಯಾಣ ಮಂಟಪ ಅದು ಮಾಡ್ಬೇಕನ್ರಿ. ಇವರು ಸಿದ್ದರಾಮಯ್ಯದವ್ರು ಎಕರೆಗೆ 40 ಅಂದ್ರಿ. ಬಿಟ್ಬಿಟ್ಟಿಗ ಈ ಕಲ್ಲು ಅಂದರಿ ಸೀಮಿ ಇಲ್ಲಿಂದ ರೀ. ಇದು ಈ ಸೀಮಿಯಿಂದ ರೀ ಆಚೆ ಕಡೆ ಲಾಸ್ಟ್ ಕಲ್ಲು ಐತ್ರಿ ಇಲ್ಲಿ. ಅಂದ್ರೆ ಇದು ಮುಳುಗಡೆ ರಾಕ್ ಬಂದೈತ್ರಿ ನನಗೆ. ಹೌನ್ರಿ. ಇದು ಹಚ್ಕಬ್ ನೋಡ್ರಿ ನಂದು. ಇದು ಹಚ್ಕಬ್ರಿ. ಇದು ಈ ಕಬ್ಬು ಏನ್ ಮಾಡ್ತೈತ್ರಿ, ಬೀಜಕ್ಕೂ ಬರ್ತೈತ್ರಿ, ಈಗ ಫ್ಯಾಕ್ಟ್ರಿಗೆ ಇದು ಆಗ್ತೈತ್ರಿ. ಬೀಜಾನು ಸೇಲ್ ಮಾಡ್ತೀರ? ಹ್ಞೂ. ಒಬ್ಬೊಬ್ರು ಒಯ್ತಾರಲ್ರಿ, ರೋಡ್ಗೆ ಹಚ್ಚಿ ಹೊಲಗಳಿದ್ದು ಅಂದ್ರಿ ಒಯ್ತಾರ್ರಿ ಅದನ್ನ. ಹೌದು. ಹ್ಞೂನ್ರಿ. ನಂದು ಇಲ್ಲಿಗೆ ಮುಗಿತ್ರಿ. ಇಲ್ಲಿ ಕಲ್ಲು ಐತ್ರಿ. ಇಲ್ಲಿ ಮುಗಿತಾರ. ಸಾಲ ಇರ್ತಾವ್ರಿ, ಗೊತ್ತಾಗ್ತಾವ್ರಿ. ಮುಂದೆ ಇಷ್ಟು ಕಚ್ಕೊಂಡ್ ನನಗೆ ಇದ್ರ ದುಡ್ಡು ಬಂದೈತ್ರಿ. ಇದು ಹೊಲ ಇಲ್ಲಂದ್ರೂ ಇದ್ರೊಳಗೆ ಕನಿಷ್ಠ ಇಲ್ಲಂದ್ರ ಒಂದು ಎಕರೆ ಹೋಗೈತ್ರಿ. ಈಗ ಇದನ್ನೇನು ಮಾಡ್ತೀನಿ, ಈಗ ನೆಗ್ಲಿ ಹೊಡೆದು ಬಿಟ್ಟಿರ್ತೇವ್ರಿ. ಒಂದು ಚಿಲ್ಲರ್ ಪೀಕ್ ಬಂದ್ಬಿಡ್ತೈತ್ರಿ. ಅಲ್ಲೊಂದು 5 ಎಕರೆ ಐತ್ರಿ. ಇದೊಂದು 3 ಎಕರೆ 10 ಗುಂಟೆ ರೀ. ಇದೊಂದು 4 ಎಕರೆ 10 ಗುಂಟೆ ರೀ. ಅವು 2 ಮುಳುಗಡೆ ಆಗ್ಯಾವ್ರಿ. ಇವು ಇನ್ನು ಅಷ್ಟು ಒಂದು 8 ಎಕರೆ 22 ಗುಂಟೆ ಅಷ್ಟು ಉಳ್ದಾವ್ರಿ ಇಲ್ಲಿ. ಓಕೆ. ಹೋಟೆಲ್ನಲ್ಲಿ ಮಾಡಿದ್ದಿದ್ದು ಇದು ಆಯ್ತು. ನಾ ಕತೆ ಅರ್ಧಕ್ಕೆ ಬಿಟ್ಟೆ. ಇದನ್ನ ಹೇಳಕತ್ತಿದ್ರಿ ಬಂಗಾರದ ಮನುಷ್ಯ ಅಂತ. ಹೌದ್ರಿ. ಅದು ಏನಾತ್ರಿ, ನನ್ನ ಜೀವನದೊಳಗೆ ಸರಿ ತಪ್ಪು ಯಾರು ಹೇಳಲಿಲ್ಲಲ್ರಿ. ನಮ್ಮ ತಂದೆನೂ ಹೇಳಿಲ್ಲ, ತಾಯಿನೂ ಹೇಳಲಿಲ್ಲ. ಬಡತನ ಪರಿಸ್ಥಿತಿ, ಎಲ್ಲರ ತಿನ್ನಾಕ ಕೂಳಿದ್ರೆ ಸಾಕಾಗಿತ್ತು. ಹಿಂಗಾಕೆಶಿಂದ ನನಗೆ ಅದೇನು ಚಾವರಲ್ಲಿದ್ರ ಅವಾಗ ನೀವು ನಿಮ್ಮವ್ರು ಏನಂದ್ರೆ ಊರಿಗೆ ಹೊಂಟಾಗ? ಅವರು ಅಲ್ಲೇ ದುಡ್ಕೊಲಾರ್ದ ನೆಲೆ ಇದ್ದಿದ್ದಿಲ್ರಿ, ಸುಣಗದಾಗಿದ್ದರಿ ಅವ್ರು ತವ್ರ ಮನ್ಯಾಗ ರೀ. ಇವರು ನಮ್ಮ ತಂದೆಯವ್ರು ಇಲ್ಲೇ ಗಲಗಲೆ ಆಗ್ರಿ. ನಮ್ಮ ತಂದೆಯವ್ರಂತರೂ ಒಟ್ಟ ನಮಗೆ ಮುಂಜಾನೆಯಿಂದ ನೀವು ಯಾವಾಗ ನೋಡ್ತೀರಿ ನೋಡ್ರಿ, ಅವ್ರು ನಿಷೇಧಾಗ ಇರೋರು. ಹಿಂಗೆ ಎಲ್ಲಿ ಹೊತ್ತು ಹುಡುಗ ಏನು ಮಾಡಾಕತ್ತಾರ ಒಟ್ಟ ಕೇಳಬೇಡ ಸರ್. ಅಲ್ಲ ನಿಮ್ಮವರು ಅವರು ಪಾಪ ನೋಡ್ಪ ನಿನಗೆ ಎಲ್ಲಿ ಸರಿ ಅನಿಸತಿ ಇವರು ಅಷ್ಟು ಅವರು ಅಷ್ಟು ಇದ್ರವ್ರು ಅಲ್ರಿ. ಅವ್ರು ಅಷ್ಟು ಇದ್ರವ್ರು ಅಲ್ರಿ. ಅವ್ರು ಹಿಂಗಾಕೆಸಿಂದ ನನಗೆ ನಿಜವಾಗ್ಲೂ ಬಂಗಾಳದ ಮನುಷ್ಯ ಸಿನಿಮಾ ನನಗೆ ಭಾಳ ಅಂದ್ರೆ ಭಾಳ ಪಾಠ ಕಲಿಸಿದೆ. ಒಂದನ ಅದು ಏನು ಹೆಂಗತ್ತ 2 ದಿವಸ ನಿದ್ದೆ ಮಾಡಿಲ್ರಿ. ಅಷ್ಟು ದಗದ ಮಾಡವ ನಿದ್ದೆ ಮಾಡಿಲ್ರಿ. ಮುಂದೆ ಆ ಸಿನಿಮಾದಿಂದನೇ ನಾ ಜೀವನದೊಳಗೆ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ರಾಜ್ಕುಮಾರ್ ಹೆಂಗೆ ದುಡ್ದು ಹೊಲದಾಗ ಮಾಡಿದಂಗೆ ಹೊಲ ಮಾಡಬೇಕು. ನಿಜವಾಗ್ಲೂ ಆ ಪ್ರೇರಣೆದಿಂದ ಇವತ್ತು 21 ಎಕರೆ ಹೊಲ ರೀ. ನಾನು 21 ಎಕರೆ ಹೊಲ ರೀ.
ಎಷ್ಟು ಒಂದು ಸಿನಿಮಾ ಇಂಪ್ಯಾಕ್ಟ್ ಮಾಡಿದ್ದಾರೆ ಏ ನಿಜವಾಗ್ಲೂ ನಾನು ಒಮ್ಮೆ ರಾಜ್ಕುಮಾರ್ ನೋಡಾಕ್ರಿ 96-97 ಇಲ್ಲಿ 92ನೇ ಅದು ಜಮಖಂಡಿಗೆ ಇಟ್ಟಿದ್ರಿ ದೊಡ್ಡ ಪ್ರಮಾಣ. ಸಂಜೆ ಮಾಡಿ 6ಕ್ಕೆ ಇದಕ್ಕೆ ಕಾರ್ಯಕ್ರಮ ಇತ್ತು. ನಾವು ಒಂದು ಮುಂಜಾನೆ 9ಕ್ಕೆ ಬಂದಾವ್ರಿ, ಮಧ್ಯಾಹ್ನ 12-1ಕ್ಕೆ ಕೂತ್ಬಿಟ್ಟೇವ್ರಿ. ಮುಂದೆ ನಮ್ಮ ಸೀಟ್ ಯಾರು ಹಿಡ್ದಾರತ್ತ ಹೇಳ್ರಿ. ನಿಜವಾಗ್ಲೂ ಅವತ್ತಿನ ದಿವ್ಸ ಮನಸ್ಸಾಗ ಮುಂದೆ ನಾ ಮಾಡಿದ್ಮ್ಯಾಗ ಚಾದ ಅಂಗಡಿಯಾಗ ಇದ್ಮ್ಯಾಗ ರೀ ನಮ್ಮ ಗೆಳೆಯ ಒಬ್ಬ ಒಮ್ಮೆ ರಾಜ್ಕುಮಾರ್ ನೋಡೋಣ ಅಂತ ತಿಳ್ಕಿಸಿಂದ್ರಿ 77ನೇ ಇಸ್ವಿನ 78ನೇ ಇಸ್ವಿ ರೀ ಅದು ಅವಂಗೆ ಮಟ್ಗ ಹತ್ತಿತ್ತು ರೀ. ನನ್ನ ಕಡೆ ರೊಕ್ಕ ಇಲ್ಪ ನಾ ಕೊಡ್ತೋನ, ನನ್ನ ಕಡೆ ನೋಡಿಲ್ಲ 180 ರೂಪಾಯಿ ಅದಾವ, 180 ತೊಗೊಂಡು ಹೋಗಿ ಬರೋಣ ರಾಜ್ಕುಮಾರ್ ಮನೆಗೆ ಅಂದ. ನಡಿಪ ಟ್ರೈನಿಗೆ ಟಿಕೆಟ್ ತೆಸಿದ್ರಿ, ರೈಲ್ವೆಗೆ ಹೋಗಿ ಬೆಂಗಳೂರೊಳಗೆ ಇಳಿದ ಅದು ಸದಾಶಿವನವ್ರೊಳಗೆ ಮನಿ ಇತ್ರಿ, ಒಂದು ಗಣಪತಿ ಗುಡಿ ಇತ್ರಿ. ಕೇಳ್ಕೊತ ನಡ್ಕೊತ ಹೋಗಿ ಅಲ್ಲೆಲ್ಲ ಇದು ಮಾಡಿದೆವು. ಮುಂಜಾನೆ ನಸಗ್ನಾಗ ವಾಕಿಂಗ್ ಬರ್ತಾರ, ನೀವು ನಿಂದ್ರಿ ಅಂತಂದ್ರು ಒಬ್ರು. ಹಂಗಾರೆ ನಸಗ್ನಾಗ 4ಕ್ಕೆ ಎದ್ದ ಅಲ್ಲಿಗೆ ಹೋದೇವ್ರಿ. ಅವ್ರ ಮನೆ ಮುಂದೆ ವಾತಮ್ಮನೆ ಹಿಡಿದು ಪೊಲೀಸರು ಕೈ ಕೊಡ್ತಾನೆ, ತುಡುಗ್ರು ಬಂದಿರಿ ನಿಂದ್ರಬೇಡ್ರಿ ನಡ್ರಿ ಅಂತಂದ್ರೆ ಅಂಜಿ ಬಂದೇವ್ರಿ. ಎಲ್ಲಿ ಸಿಗಲಿಲ್ಲ. ಮುಂದೆ ಒಮ್ಮೆ ರಾಜ್ಕುಮಾರ್ ಅವ್ರು ಇಲ್ಲಿ ನನಗೆ ಜಮಖಂಡ ಕಾರ್ಯಕ್ರಮ ಇತ್ತು ರೀ. ಮುಂದೆ ಕೂತಿದ್ದೆವು, ಪಾರ್ವತಮ್ಮ ಅವರು ಇವ್ರು ಪುನೀತು ಎಲ್ಲರೂ ನಮ್ಮ ಮುಂದೆ ಕೂತಿದ್ರಿ. ಅವಾಗ ನೋಡಿದ್ದು ಅವ್ರು. ಆದ್ರೆ ಅವತ್ತಿನ ದಿವಸ ಅವ್ರ ಮನೆ ಮುಂದೆ ಗಣಪತಿ ಮುಂದೆ ನಿತ್ತ, ಅವ್ರ ಮನೆ ಮುಂದೆ ಗಣಪತಿ ಮುಂದೆ ನಿತ್ತ ಏನಾದರೂ ಭಗವಂತ ನೋಡ್ತಿದ್ದಂದ್ರೆ ನನ್ನ ಆವಿಸ್ದೊಳಗಿಂದ 1 ವರ್ಷ 2 ವರ್ಷ ಭಗವಂತ ರಾಜ್ಕುಮಾರ್ ಕೊಡ್ಲೆತ್ತ ನಾ ಬೇಡ್ಕೊಂತಿದ್ದೆ. ಅಂದ್ರೆ ನನ್ನ ಜೀವನ ಹಸನಾಗೈತಿ, ನನ್ನ ಜೀವನ ಹಸನಾಗೈತಿ. ನನ್ನ ಮತ್ತು ದುಡಿಯೋದು ಹೆಂಗೆ ಅನ್ನೋದು ಯಾರು ಕಲಿಸಿ ಕೊಟ್ಟಿದ್ದಿಲ್ಲ, ಬದುಕಬೇಕು ಹೆಂಗೆ ಅನ್ನೋದು ಕಲಿಸ್ಕೊಟ್ಟಿದ್ದಿಲ್ಲ, ಹೆಂಗೆ ಬದುಕಬೇಕು ಹೆಂಗೆ ದುಡಿಬೇಕು ಅನ್ನೋದು ಕಲಿಸ್ಕೊಟ್ಟಿದ್ದ ಬಂಗಾರ ಮನುಷ್ಯ ಸಿನಿಮಾ. ಹೀಗಾಗಿ ನನ್ನ ಜೀವನದೊಳಗೆ ಒಟ್ಟೆ ನನಗೆ ರಾತ್ರಿ ಯಾವುದೋ ಆಗಲಿ ಯಾವುದೋ ದುಡಿದು ಇತ್ತಿತ್ತಲಾಗಿ ಏನಾಗೈತಿ ರೀ, ನನಗೆ ಒಂದು 60 ವರ್ಷ ನನ್ನ ಮಕ್ಳಿಗೆ ಹೇಳಿ ನೋಡಪ್ಪ ಇಷ್ಟೆಲ್ಲ ಮಾಡೀನಿ, ನಿನಗೂ ಒಂದು ಉದ್ಯೋಗ, ನಿನಗೂ ಒಂದು ಉದ್ಯೋಗ, ನಿನಗೂ ಒಂದು ಉದ್ಯೋಗ, ನಿನ್ನ ಕಾಲ ಮ್ಯಾಗ ನಿನ್ನಿಂದ್ರೆ, ನಿನ್ನ ಕಾಲ ಮ್ಯಾಗ ನಿನ್ನಿಂದ್ರೆ, ನಿನ್ನ ಕಾಲ ಮ್ಯಾಗ ನಿಂದ ನಿಮಗೆ ದಾರಿ ಗೊತ್ತಾಗ್ಲಿಕ್ಕೆ ನನಗೆ ಕೇಳ್ರಿ. ಈಗ ಒಂದು 1.5-2 ವರ್ಷ ಆತ್ರಿ ಮಕ್ಕಳಿಗೆ ಅವ್ರ ಜವಾಬ್ದಾರಿ ಕೊಟ್ಟನ್ರಿ. ಈಗ ಒಂದು ಸ್ವಲ್ಪ ಖಾಲಿ ಇದನ್ರಿ. ಎಲ್ಲ ಅಂಗಡಿ ಹೋಗ್ತಾನು, ಟೇಸ್ಟ್ ನೋಡ್ತಾನು, ಕ್ವಾಲಿಟಿ ನೋಡ್ತಾನು, ಸ್ವಚ್ಛತಾ ನೋಡ್ತಾನು, ಪ್ರತಿ 15 ದಿವ್ಸಕ್ಕೊಮ್ಮೆ ಆಳುಗಳು ಮೀಟಿಂಗ್ ತೋತಾನು. ಇವತ್ತಿಲ್ಲಂದ್ರೂ ಒಂದು 180-85 ಕೆಲಸಗಾರದಾರೆ. ಮತ್ತು ಎಷ್ಟೋ ಕೆಲಸಗಾರ ಲಗ್ನ ಮಾಡೀನಿ, ಮತ್ತು ಎಷ್ಟೋ ಕೆಲಸಗಾರಿ ದವಾಖಾನೆ ಅದು ಇದು ಅವ್ರ ಲಗ್ನ ಮುಹೂರ್ತಕ್ಕೆ ಸಹಾಯ ಮಾಡೀನಿ. ನಾನು ಈ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ಬಿಟ್ಟೆ. ನೀವು ರಿಮೈಂಡ್ ಹೋಮ್ಗೆ ಯಾವಾಗಲೂ ಅಲ್ವಾ